ಓಂ ನಮೋ ಭಗವತೆ ವಾಸುದೇವಾಯ. ರಾಜೋವಾಚ ಅಜಾತಃ ರಾಜಸೂಯ ಮಹೋದಯಂ ಸರ್ವೇ ಮುಮುತುರೇ ಬ್ರಹ್ಮಣ್ಣ ಮೃದೇವಾಃ ಯೇ ಸಮಾಗತಾಃ. ಬ್ರಹ್ಮನ್ ಅಜಾತಶತ್ರೋಃ ರಾಜಸೂಯ ಮಹೋದಯಂ ತಂ ದೃಷ್ಟ್ವಾ ಯೇ ಸಮಾಗತಾಃ ನೃದೇವಾಃ ಸರ್ವೇ ಮುಮುತುರೇ. ಬ್ರಹ್ಮನ್ ಪೂಜ್ಯರೇ, ಅಜಾತಶತ್ರೋಃ ಅದು ವಿಶೇಷ ಶಬ್ದ ಬಳಸೋದು. ಅಂದ್ರೆ ಎಲ್ಲರಿಗೂ ಅವನ ಬಗ್ಗೆ ಪ್ರೀತಿಯೇ ಇದ್ದಿದ್ರಿಂದ ಅವನಿಗೆ ಶತ್ರುಗಳು ಎನ್ನುವುದೇ ಇರಲಿಲ್ಲ. ಅಂತಹ ಯುಧಿಷ್ಠಿರನ ರಾಜಸೂಯ ಮಹೋದಯಂ, ಆ ರಾಜಸೂಯ ಯಾಗದ ವೈಭವವನ್ನ ತಂ ದೃಷ್ಟ್ವಾ ಅದನ್ನು ನೋಡಿ, ಏ ಸಮಾಗತಾಃ ನೃದೇವಾಃ ಯಾರ್ಯಾರು ರಾಜಸೂಯಾಗಕ್ಕೆ ಬಂದಿದ್ರು ರಾಜರೆಲ್ಲರೂ ಸಹ, ಎಲ್ಲರೂ ಮನುಷ್ಯರು ದೇವತೆಗಳು ಎಲ್ಲರೂ ಸರ್ವೇ ಮುಮುದಿಗೆ ಸಂತೋಷವನ್ನು ಹೊಂದಿದರು. ಆದರೆ ದುರ್ಯೋಧನಂ ವರ್ಜಯಿತ್ವಾ ರಾಜಾನ ಸರ್ಷಯ ಸುರಾಹ ಇತಿ ಶ್ರುತಂ ನೋ ಭಗವನ್ನ ತತ್ರ ಕಾರಣಮುಚ್ಯತಾಂ. ಭಗವನ್ ದುರ್ಯೋಧನಂ ವರ್ಜಯಿತ್ವಾ ಸರ್ಷಯಃ ಸುರಾಹ ರಾಜಾನಃ ಮುಮುದಿರೆ ಇತಿ ನಃ ಶ್ರುತಂ ತತ್ರ ಕಾರಣಮುಚ್ಯತಾಂ. ಎಲ್ಲರೂ ಸಂತೋಷಗೊಂಡರು. ಆದರೆ ದುರ್ಯೋಧನಂ ವರ್ಜಯಿತ್ತ, ದುರ್ಯೋಧನನ್ನ ಮಾತು ಬಿಟ್ಟು ಯಾರ್ಯಾರು ಸರ್ಷಯ ಋಷಿಗಳ ಸಂತೆಗೆ ಸುರಾಹ ದೇವತೆಗಳು ರಾಜಾನಃ ರಾಜರು ಎಲ್ಲರೂ ಸಹ ಸರ್ವೇ ಮುಮುದಿರೆ ಇತಿ ನಃ ಶ್ರುತಂ ಹೀಗೆ ಅಂತ ನಾನು ಕೇಳಿದೆ. ತತ್ರ ಕಾರಣಮುಚ್ಯತಾಂ ಅದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳಿ. ಎಲ್ಲರಿಗೂ ಋಷಿ ಮನೆಗಳಿಗೆ ದೇವತೆಗಳಿಗೆ ಬಂದಂತಹ ಪ್ರತಿಯೊಬ್ಬ ಮನುಷ್ಯರು ರಾಜರು ಎಲ್ಲರಿಗೂ ಆನಂದವಾಯಿತು. ದುರ್ಯೋಧನನಿಗೆ ಮಾತ್ರ ಅವನನ್ನು ಬಿಟ್ಟು ಅಂತ ಹೇಳಿದ್ರೆ ಅದು ಏನು, ಅದು ಆ ಕಾರಣವನ್ನ ಹೇಳಿ ಅಂತ ಹೇಳಿದಾಗ ಮತ್ತೆ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ ಶುಕರು. ಋಷಿರುವಾಚ ಪಿತಾಮಹಸ್ಯ ತೇ ಯಜ್ಞೆ ರಾಜಸೂಯೇ ಮಹಾತ್ಮನಃ ಬಾಂಧವಾಃ ಪರಿಚರ್ಯಾಯಾಂ ತಸ್ಯಾಸನ್ ಪ್ರೇಮ ಬಂಧನಾಃ. ತೇ ಪಿತಾಮಹಸ್ಯ ಮಹಾತ್ಮನಃ ಪಿತಾಮಹಸ್ಯ ರಾಜಸೂಯೇ ಯಜ್ಞೆ ತಸ್ಯ ಬಾಂಧವಾಃ ಪರಿಚರ್ಯಾಯಾಂ ಪ್ರೇಮಬಂಧನಾಃ ಆಸನ್. ತೇ ನಿನ್ನ ಮಹಾತ್ಮನಾದಂತಹ ಪಿತಾಮಹಸ್ಯ ಅಜ್ಜನ ರಾಜಸೂಯೆ ಯಜ್ಞೆ ರಾಜಸೂಯ ಯಾಗದಲ್ಲಿ, ನಿನ್ನ ಅಜ್ಜ ಮಾಡಿದಂತಹ ಆ ರಾಜಸೂಯ ಯಾಗದಲ್ಲಿ ತಸ್ಯ ಬಾಂಧವಾಃ ಅವನ ಎಲ್ಲ ಬಂಧುಗಳು ಸಹ ಪ್ರೇಮ ಬಂಧನಾಃ ಅವನ ಮೇಲಿನ ಪ್ರೇಮಕ್ಕೆ ಸಿಲುಕಿದವನಾಗಿ ಅವನ ಮೇಲಿದ್ದಂತಹ ಪ್ರೇಮದ ಅತಿಶಯದಿಂದ ಪರಿಚರ್ಯಾಯಾಂ ಆಸನ್ ಎಲ್ಲ ರೀತಿಯ ಸೇವೆಯ ಕೆಲಸಗಳನ್ನ ಅವರು ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ರು. ಅಷ್ಟು ಪ್ರೇಮ ಇತ್ತು ಯುಧಿಷ್ಠಿರನ ಬಗ್ಗೆ ಅವನ ಬಂಧುಗಳಿಗೆ. ಅವರು ತಾವಾಗೇ ಬಂದು ಆ ರಾಷ್ಟ್ರಯಾಗದಲ್ಲಿ ಅನೇಕ ರೀತಿಯ ಸೇವೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಅದರಲ್ಲಿ ಪ್ರಧಾನವಾದ ವಿಷಯ ಹೇಳ್ತಾರೆ. ಭೀಮೋ ಮಹಾನಸಾಧ್ಯಕ್ಷ ಧನಾಧ್ಯಕ್ಷ ಸುಯೋಧನ ಅದು ಸಹದೇವಸ್ತು ಪೂಜಾಯಾಂ ನಕುಲೋ ದ್ರವ್ಯ ಸಾಧನೆ ಗುರು ಶುಶ್ರೂಷಣೆ ಜಿಷ್ಣು ಕೃಷ್ಣ ಪಾದಾವನೆ ಜನೆ ಪರಿವೇಷಣೆ ತ್ರಿಪದಜ ಕರ್ಣೋ ದಾನೇ ಮಹಾಮನಾಃ. ಭೀಮಸೇನಃ ಮಹಾನಸಾಧ್ಯಕ್ಷ ಸುಯೋಧನಃ ಧನಾಧ್ಯಕ್ಷ ಸಹದೇವಃ ತು ಪೂಜಾಯಾಂ ನಕುಲಃ ದ್ರವ್ಯಸಾಧನೆ ಜಿಷ್ಣುಃ ಗುರುಶುಶ್ರೂಷಣೆ ಕೃಷ್ಣಃ ಗಮನಿಸಿ ಪಾದಾವನೆ ಜನೆ ದ್ರುಪದಜ ಪರಿವೇಷಣೆ ಮಹಾಮನಾಃ ಕರ್ಣಃ ದಾನೇ. ಭೀಮ ಮಹಾನಸ ಅಂದ್ರೆ ಅಡಿಗೆ ಮನೆಯ ಆಧಿಪತ್ಯ ಭೀಮ ಅದರಲ್ಲಿ ತೊಡಕೊಂಡಿದ್ದ. ಅವನು ಅದಕ್ಕೆ ಪ್ರಮುಖನಾಗಿದ್ದ. ಎಲ್ಲವರ ಜವಾಬ್ದಾರಿ ಅವನಿಗೆ. ಸುಯೋಧನ ಧನಾಧ್ಯಕ್ಷ. ದುರ್ಯೋಧನನನ್ನ ಹಣದ ಬಂದಂತಹ ಅವರೆಲ್ಲರೂ ಧನವನ್ನು ಕೊಡ್ತಾರಲ್ಲ ಅದನ್ನೆಲ್ಲ ನೆರವೇರಿಸುವಂತಹ ಅದನ್ನೆಲ್ಲ ನೋಡಿಕೊಳ್ಳುವಂತಹ ಆ ಅಧ್ಯಕ್ಷನಿಗೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಅವನನ್ನ ತಿಜೋರಿಯನ್ನು ಅವನ ಕೈಯಲ್ಲಿ ಕೊಟ್ಟಿದ್ದ. ಪೂಜಾಯಾಂ ಸಹದೇವ ಬಂದಂತಹ ಅತಿಥಿ ಅಭ್ಯಾಗತರನ್ನೆಲ್ಲ ಸ್ವಾಗತ ಮಾಡಿ ಅವರನ್ನ ಯೋಗ್ಯ ರೀತಿಯಲ್ಲಿ ಗೌರವವನ್ನು ಕೊಡಿಸುವಂತಹದ್ರಲ್ಲೇ ಪೂಜಾಯಾಂ ಸಹದೇವ ದ್ರವ್ಯ ಸಾಧನೆ ನಕುಲ
ಬಂದಂತಹ ಸಾಮಗ್ರಿಗಳನ್ನೆಲ್ಲ ವ್ಯವಸ್ಥಿತವಾಗಿ ನೋಡುವಂತಹ, ಅದನ್ನ ಸಂಗ್ರಹ ಮಾಡುವಂತಹ ಕೆಲಸದಲ್ಲಿ ನಕುಲ. ಜಿಷ್ಣು ಗುರು ಶುಶ್ರೂಷಣೆ. ಜಿಷ್ಣು ಅಂದ್ರೆ ಅರ್ಜುನ ಗುರು ಹಿರಿಯರನ್ನ, ಅವರ ಸೇವೆಯನ್ನ, ಶುಶ್ರೂಷೆಯನ್ನ, ಸೇವೆಯಲ್ಲಿ ನಿರತನಾಗಿರುವಂತಹ ಕೆಲಸ ಅರ್ಜುನಂದಾಯಿತು. ಕೃಷ್ಣ ಪಾದಾವನೇಜನೆ, ಅದು ಬಹಳ. ಬಂದಂತಹ ಅತಿಥಿಗಳ ಪಾದಗಳನ್ನ ತೊಳೆಯುವಂತಹ ಕೆಲಸಕ್ಕೆ ಕೃಷ್ಣ ತನ್ನನ್ನು ತೊಡಸ್ಕೊಂಡಂತೆ. ಅದು ಬಹಳ ಗಮನಿಸಬೇಕಾದಂತಹ ಅಂಶ. ದೃಪದಜ ಪರಿವೇಷಣೆ. ದ್ರೌಪದಿಯು ಅಡುಗೆಯನ್ನ ಬಂದಂತವರಿಗೆ ಊಟ ಬಡಿಸುವಂತಹ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ನೋಡ್ಕೊತಿದ್ರು. ಇದರ ಬಗ್ಗೆ ಒಂದು ಕಡೆ ಸ್ವಲ್ಪ ಬೇರೆ ತರಹ ಅರ್ಥ ಮಾಡ್ತಾರೆ. ಆದರೆ ಶ್ರೀಧರಯದಲ್ಲಿ ಅದೇನು ವಿಶೇಷವಾಗಿ ತಗೊಂಡೆ. ಯಾಕೆ ಅಂದ್ರೆ ರಾಸಯಾಗ ಆರಂಭವಾದ ಮೇಲೆ ಮುಗಿಯುವವರೆಗೂ ಸಹ ದ್ರೌಪದಿ ಯುಧಿಷ್ಠಿರನ ಜೊತೆನೇ ಇರಬೇಕಾಗಿತ್ತು. ಪತ್ನಿ ಸಹಿತವಾದದ್ದೇ ಯಾವಾಗಲೂ. ಹಾಗೆ ಅವಳು ಈ ತರದ ಕೆಲಸದಲ್ಲಿ ತನ್ನನ್ನು ತೊಡಸ್ಕೊಳ್ಳೋಕೆ ಸಾಧ್ಯವೇ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲವರು ಉತ್ತರ ಕೊಡ್ತಾರೆ, ಅವನು ದೃಪದಜ ಆಗಬೇಕು, ದೃಪದಜ ಅಲ್ಲ. ಅಂದ್ರೆ ದುಷ್ಟಧ್ಯುಮ್ನ ಕೆಲಸ ನೋಡ್ಕೊತಿದ್ದ ಅಂತ ಅರ್ಥ ಮಾಡ್ಬೇಕು ಅಂತ. ಆದರೆ ಈ ಶ್ರೀಧರಯದಲ್ಲಿ ಆ ಥರದ ಏನೋ ಒಂದು ಪಾಠಾಂತರವಾಗ್ಲಿ ಏನೂ ಕೊಟ್ಟಿಲ್ಲ. ಹಾಗಾಗಿ ಇದನ್ನೇ ನಾನು ಹೇಳಿದ್ದೇನೆ. ಆದರೆ ಅದರ ಬಗ್ಗೆ ಅವಳು ಹೆಚ್ಚು ಗಮನ ವಹಿಸ್ತಿದ್ಲು ಅಂತ ತಗೊಳ್ಬಹುದು. ಅಂದ್ರೆ ಯಾವಾಗ್ಲೂ ಅಲ್ಲೇ ಇರ್ಲಿಲ್ವಲ್ಲ. ಆ ಸಂದರ್ಭದಲ್ಲಿ, ಪರಿವೇಶನದ ಸಂದರ್ಭದಲ್ಲಿ ಅವಳು ಜವಾಬ್ದಾರಿ ತಗೊಂಡಿದ್ಲು ಅಂತ. ಪೂರ್ಣವಾಗಿ ತಗೊಳಕ್ಕಾಗೋದಿಲ್ಲ ಅನ್ನೋದು ನಿಜ. ಅದು ಮಹಾಮನಃ ಕರ್ಣ ಅತ್ಯಂತ ಇಲ್ಲಿ ಉದಾರ ಬುದ್ಧಿ ಉಳ್ಳಂತವನು ಅವನು ದಾನ ಮಾಡೋದ್ರಲ್ಲಿ. ಹಾಗಾಗಿ ಕರ್ಣನನ್ನೇ ದಾನದ ಕೆಲಸದಲ್ಲಿ ಅವನು ತನ್ನಂತ ಬಂದವರಿಗೆಲ್ಲ ದಾನ ಮಾಡುವಂತಹದ್ರಲ್ಲಿ ಅವನು ಯಾವ ಭೇದ ಭಾವ ಇಲ್ಲದೆ ಎತ್ತೆತ್ತಿ ಹೋಗ್ತಿದ್ದ. ಹೀಗೆ ಭೀಮ, ದುರ್ಯೋಧನ, ಸಹದೇವ, ನಕುಲ, ಅರ್ಜುನ, ಕೃಷ್ಣ, ದ್ರೌಪದಿ, ಕರ್ಣ ಎಲ್ಲರೂ ಈ ರೀತಿಯಾಗಿ ತಮ್ಮನ್ನು ತೊಡಸ್ಕೊಂಡಿದ್ರು. ಉಳಿದವರಿಗೂ ಸಹ ವ್ಯೂಧಾನೋ ವಿಕರ್ಣಶ್ಚ ಹಾರ್ದಿಕ್ಯೋ ವಿದುರಾದಯಃ ಬಾಹ್ಲೇಕ ಪುತ್ರ ಭೂರ್ಯಾದ್ಯಾಃ ಯೇ ಚ ಸಂತರ್ಧನಾದಯಃ ನಿರೂಪಿತಾ ಮಹಾಯಜ್ಞೇ ನಾನಾ ಕರ್ಮಸು ತೇ ಸದಾ ತೇ ತದಾ ಪ್ರವರ್ತಂತೆ ಸ್ಮ ರಾಜೇಂದ್ರ ರಾಜ್ಞಃ ಪ್ರಿಯಚಿಕೇಶವಃ. ಇಷ್ಟೇ ಅಲ್ಲದೆ ಯೂಧಾನಃ ವಿಕರ್ಣಃ ಹಾರ್ದಿಕ್ಯಃ ವಿದುರಾದಯಃ ಬಾಹ್ಲೇಕ ಪುತ್ರಾಃ ಭೂರ್ಯಾದ್ಯಾಃ ಯೇ ಸಂತರ್ಧನಾದಯಃ ಮಹಾಯಜ್ಞೇ ರಾಜ್ಞಃ ಪ್ರಿಯಚಿಕೇಶವಃ ತೇ ತದಾ ನಾನಾ ಕರ್ಮಸು ನಿರೂಪಿತಾಃ ಪ್ರವರ್ತಂತೆ ಸ್ಮ. ರಾಜೇಂದ್ರ ಪರೀಕ್ಷಿತನೇ. ಯೂಧಾನ ಅಂದ್ರೆ ಸಾತ್ವಿಕಿ, ವಿಕರ್ಣ ಗೊತ್ತಿದೆ, ಧೃತರಾಷ್ಟ್ರನ ಮೊಮ್ಮಗ, ಹಾರ್ದಿಕ್ಯ ಅವನು ಒಬ್ಬ ರಾಜ. ಕೃತವರ್ಮನಿಗೂ ಸಹ ಹಾರ್ದಿಕ್ಯ ಎನ್ನುವ ಹೆಸರಿದೆ. ವಿದುರ ಮೊದಲಾದವರು ಎಲ್ಲರೂ ಸಹ. ಆಮೇಲೆ ಬಾಹ್ಲೇಕ ಪುತ್ರ. ಬಾಹ್ಲೇಕ ಅಂದ್ರೆ ಅವನ ಮಗ ಸೋಮದತ್ತ ಅಂತ ತಗೊಳ್ಬೇಕು ಅಂತ ಹಿಂದೆ ಬಂದಿತ್ತು ವಿಷಯ. ಸೋಮದತ್ತ, ಅವನ ಮಕ್ಕಳು ಭೂರಿ, ಭೂರಿಶ್ರವ, ಸಳ ಅಂತ ಅದು ಬಂದಿದೆ ಹಿಂದೆ. ಅವರೆಲ್ಲರೂ ಅಂತ ಭೂರ್ಯಾದ್ಯಾಹ ಅಂದ್ರೆ ಭೂರಿ, ಭೂರಿಶ್ರವ ಇತ್ಯಾದಿ ಅವರೆಲ್ಲರೂ ಸಹ. ಬಾಹ್ಲಿಕ ಅಂದ್ರೆ ದಮಯಂತಿ ತಂದೆನ ನಳ ಇಲ್ಲಿ ಬಾಹ್ಲಿಕ ಬರುತ್ತಲ್ಲ ಅವರು ನಳ ದಮಯಂತಿ ಕಥೆಯಲ್ಲಿ ಬಾಹ್ಲಿಕ ಅಂತ ಬರುತ್ತಲ್ಲ, ನಳ ದಮಯಂತಿ ಅದರಲ್ಲಿ ಬಾಹ್ಲಿಕರ ಬಾಹ್ಲಿಕ ಅನ್ನೋದು ಅಲ್ಲ. ಬಾಹ್ಲಿಕ ಅನ್ನೋದು ಒಂದು ದೇಶ, ದೇಶ. ಆ ದೇಶದ ರಾಜ ಅವನು ಸೋಮದತ್ತ. ಹಾಗಾಗಿ ಬಾಹ್ಲಿಕ ಎನ್ನುವ ಶಬ್ದದಿಂದ ಸೋಮದತ್ತ ಅಂತಾನೆ ತಗೊಂಡು, ಸೋಮದತ್ತನ ಮಕ್ಕಳು ಅಂದ್ರೆ ಭೂರಿ, ಭೂರಿಶ್ರವ, ಶವ ಇತ್ಯಾದಿಗಳು ಅಂತ ಅರ್ಥ ಮಾಡಿ. ಅಷ್ಟೇ ಅಲ್ಲ, ಸಂತರ್ಧನ ಮೊದಲಾದವರು ಸಹ ಮಹಾಯಜ್ಞ ಯುಧಿಷ್ಠಿರ ಮಾಡುವಂತಹ ಆ ದೊಡ್ಡ ರಾಸೂಯ ಯಜ್ಞದಲ್ಲಿ ರಾಜ್ಞ ಪ್ರಿಯಚಿಕೇಶವ, ಅದು ತುಂಬಾ ಮುಖ್ಯ. ಪ್ರತಿಯೊಬ್ಬರಿಗೂ ಎಲ್ಲರೂ ಸಹ ರಾಜನಿಗೆ, ಯುಧಿಷ್ಠಿರನಿಗೆ ಪ್ರಿಯವನ್ನ ಉಂಟು ಮಾಡಬೇಕು, ಅವನಿಗೆ ಒಳ್ಳೇದಾಗ್ಬೇಕು ಎನ್ನುವ ಬಯಕೆಯನ್ನು ಹೊಂದಿದವರಾಗಿ ಅವರು ತದಾ ಆಗ ನಾನಾ ಕರ್ಮಸು ನಿರೂಪಿತ, ಅನೇಕ ರೀತಿಯ ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಪ್ರವರ್ತಂತೆ ಅಲ್ಲಿ ನಡೆದುಕೊಳ್ತಾ ಇದ್ರು. ಎಲ್ಲರೂ ಸಹ ನಾ ಅಂಥರಾಜ ಅಂತ ಯಾವ ಗರ್ವವನ್ನು ಹೊಂದದೆ ಯುಧಿಷ್ಠನಿಗೆ ಸಂತೋಷವಾಗಲಿ, ಯುಧಿಷ್ಠನಿಗೆ ಒಳ್ಳೆಯದಾಗಲಿ ಎನ್ನುವ ಭಾವನೆಯಿಂದ ಪ್ರತಿಯೊಬ್ಬರೂ ಸಹ ಆ ಯಜ್ಞದಲ್ಲಿ ಯಾವ ಕೆಲಸ ಕಾಣುತ್ತೋ ಆ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ರು. ಮೇಡಮ್, ದುರ್ಯೋಧನ ಕರ್ಣಾದಿಗಳು ಪ್ರಿಯ ಚಿಕಿತ್ಸವಹನ ಯುಧಿಷ್ಠಿರನಿಗೆ
ಇಲ್ಲ ಇಲ್ಲ. ಹಾಗಾದ್ರೆ ಅದಕ್ಕೆ ಪ್ರೇಚಿಕೇಶವ ಅನ್ನೋದನ್ನ ಇಲ್ಲಿ ಹಾಕೊಂಡ್ರು. ಯಾರು? ಯುಧಾನೋ ವಿಕರ್ಣ ಅನ್ನುವಲ್ಲಿ. ಅದರಲ್ಲಿ ಭೀಮನನ್ನ ಅವನನ್ನೆಲ್ಲ ಇದು ಮಾಡೋದು ಏನು ನೇಮಿಸೋದು ಯುಧಿಷ್ಠಿರನ. ಭೀಮನನ್ನ ಪಾಠಶಾಲೆಗೆ, ಆಮೇಲೆ ಸುಯೋಧನನ್ನ ಉದ್ದೇಶಪೂರ್ವಕವಾಗಿ ಧನ ಇದಕ್ಕೆ ಆಧಿಪತ್ಯಕ್ಕೆ ವಹಿಸೋದು ಸಹ ಯುಧಿಷ್ಠಿರನು. ಅವ್ನು ಸಂತೋಷವಾಗಿ ಒಪ್ಕೊಳ್ತಾನೆ. ಅಲ್ಲ, ಅದಕ್ಕೆ ಹಿಂದೆ ಬಂತು ಶಬ್ದ ಅಜಾತ ಶತ್ರುಹೋ ಅಂತ. ದುರ್ಯೋಧನನಿಗೆ ಯುಧಿಷ್ಠಿರನ ಬಗ್ಗೆ ದ್ವೇಷ ಇರ್ಲೇ ಇಲ್ಲ, ಯಾವತ್ತೂ ಇರ್ಲಿಲ್ಲ ಅವನಿಗೆ. ಅವನ ಬಗ್ಗೆ ಅವನು ಗೌರವವಾಗೇ ನಡ್ಕೊಳ್ತಾ ಇದ್ದ. ಅವನಿಗೆ ಇದ್ದಿದ್ದೇನು ಅಂದ್ರೆ ಭೀಮನಿಂದ. ಭೀಮ ಒಬ್ಬನೇ ದೊಡ್ಡ ತೊಂದ್ರೆ. ಅಷ್ಟೇ ಅಲ್ಲ, ಅವನಿಗೆ ರಾಜ್ಯ ಸಿಗಬಾರ್ದು ಅನ್ನೋದು ಹೌದು. ತನಗೆ ರಾಜ್ಯ ಬರಬೇಕು, ಅವನಿಗೆ ರಾಜ್ಯ ಸಿಗಬಾರ್ದು ಅಲ್ಲ, ತನಗೆ ರಾಜ್ಯದ ಆವಿಷ್ಕಾರ ಇರಬೇಕು ಅನ್ನೋದು ಅದು ಒಂದು ವಿಶೇಷ. ದುರ್ಯೋಧನನಿಗೆ ಯುಧಿಷ್ಠಿರನ ಬಗ್ಗೆ ಗೌರವನೇ ಇತ್ತು ಅನ್ನೋದನ್ನು ಮಹಾಭಾರತ ಬಲ್ಲವರಲ್ಲಿ ತೋರಿಸ್ತಾರೆ. ಹಾಗಾಗಿ ಪ್ರೇಷಿಕೇಶವ ಅಂತ ಬೇಕಾದ್ರೆ ಅವನಿಗೂ ಅನ್ವಯ ಮಾಡ್ಕೋಬಹುದು. ಅದೇ ಅವನಿಗೆ ಅಜಾತಶತ್ರುತ್ವ ಅನ್ನೋದು ಇರೋದ್ರಿಂದ ಯುಧಿಷ್ಠಿರನಿಗೆ ಅಂದ್ರೆ ಅವನು ಎಲ್ಲರನ್ನೂ, ಮತ್ತೆ ಸುಮ್ಮನೆ ಅಲ್ಲ ಅವನು ಅಜಾತಶತ್ರು, ಅವನು ಎಲ್ಲರನ್ನೂ ಒಂದೇ ರೀತಿಯಾದ ಒಂದೇ ಭಾವದಿಂದ ಪ್ರತಿಯೊಬ್ಬರನ್ನು ಸಹ ಇದು ಮಾಡ್ತಿದ್ದ, ಗೌರವಪೂರ್ವಕವಾಗಿ ನಡ್ಕೊಳ್ತಿದ್ದ. ಅವರವ್ರ ಯೋಗ್ಯತೆಗೆ ತಕ್ಕ ಹಾಗೆ ಅವರವ್ರನ್ನ ಆಧರಿಸ್ತಾ ಇದ್ದ. ಯಾಕೆಂದ್ರೆ ಮುಂದೆ ಅವನು ನಗುವಂತ ಸಂದರ್ಭ ಬರುತ್ತಲ್ಲ, ಈಗ ದುರ್ಯೋಧನ ಅವಮಾನ ಅಂತಾನಲ್ಲ, ಆದ್ರೂ ಸಹ ಇವನು ಯುಧಿಷ್ಠಿರ ಎಲ್ರಿಗೂ ಹಾಗೆ ನಗಬೇಡಿ ಅಂತ ಅವನು ಖಡಖಂಡಿತ ಹೇಳ್ತಾನೆ. ಆದರೆ ಕೃಷ್ಣನ ಪ್ರೋತ್ಸಾಹ ಅಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲರೂ ಸಹ ಅಪಹಾಸ್ಯ ಮಾಡಕ್ಕೆ ಶುರು ಮಾಡ್ತಾರೆ ಅನ್ನೋದು ಇಲ್ಲ ಬರುತ್ತೆ. ಆಗ ಅವನನ್ನು ಬಿದ್ದಾಗ ನಗಬಾರ್ದು ಅನ್ನೋದೇ ಭೀಮನೇ ಪ್ರಧಾನ ನಗೋದ್ರಲ್ಲಿ. ಆಮೇಲೆ ಉಳಿದ ಅಲ್ಲಿ ನಡೆದಂತಹ ಸ್ತ್ರೀಯರೆಲ್ಲರೂ ಸಹ ನಗುತ್ತಾರೆ. ಆಗ ತಡೀತಾನೆ ಕೃಷ್ಣ. ಆದ್ರೆ ಕೃಷ್ಣ ತನ್ನ ಸನ್ನೆಯಿಂದಲೇ ಅವರಿಗೆ ಪ್ರೋತ್ಸಾಹ ಕೊಡ್ತಾನೆ. ಹಾಗಾಗಿ ಅದು ಮುಂದುವರಿಯುತ್ತೆ. ಯಾಕೆ ಪ್ರೋತ್ಸಾಹ ಕೊಡ್ತಾನೆ ಅನ್ನೋದು ಸಹ ಮುಂದೆ ಹೇಳ್ತಾರೆ. ಹಾಗಾಗಿ ಬೇಕಾದ್ರೆ ಚಿಕೇಶವ ಇಟ್ಕೊಳ್ಬಹುದು ಎಲ್ರಿಗೂ. ಇದು ಎಲ್ಲ ನನ್ನ ಅಭಿಪ್ರಾಯನಪ್ಪ. ಅಂದ್ರೆ ನನಗೆ ಹೊಳೆದಿದ್ದ ಅಭಿಪ್ರಾಯ, ಪರಮಾರ್ಥ ಅಲ್ಲ. ಬೇರೆ ಯಾರಾದ್ರೂ ಬೇರೆ ತರ ಹೇಳಿದ್ರೆ ಅದನ್ನ ನೀವು ಕೇಳ್ಬೋದು. ನನಗೂ ತಿಳಿಸಬೇಕು ಅನ್ಸಿದ್ರೆ ನನಗೂ ಸಹ ತಿಳಿಸಿ ನಾನು ತಿಳಿದು ಇಟ್ಕೊಳ್ತೇನೆ. ಅಂದ್ರೆ ಸಕಾರಣ ಇರ್ಬೇಕು, ಸುಮ್ಮನೆ ಮಾಡ್ದ ಪ್ರಯೋಜನ ಆಗೋದಿಲ್ಲ. ಕಾರಣ ಸಹಿತವಾಗಿ ಯಾವುದೇ ವಿಷಯ ಇದ್ರು ಅದನ್ನ ನಾನು ಯೋಚನೆ ಮಾಡಿ ಅದನ್ನ ಅಂಗೀಕಾರ ಮಾಡ್ತೇನೆ. ಋತ್ವಿಕ್ಸರಸ್ಯ ಬಹುವಿತ್ಸು ಸೌರುತ್ತಮೇಶು ಶಿಷ್ಟೇಶು ಸುನೃತ್ತ ಸಮರ್ಹಣ ದಕ್ಷಿಣಾಭಿಃ ಚೈತ್ಯೇಷ ಸಾತ್ವತಪತೆ ಚರಣಂ ಪ್ರವಿಷ್ಟೆ ಚಕ್ರುಃ ತತಸ್ತ್ವವಭೃತ ಸ್ನಪನಂ ಜುನದ್ಯಾಂ. ಇಲ್ಲಿ ರಾಸಯಾಗ ಮುಗಿದು ಹೋಯ್ತು. ಅದಾದ ಮೇಲೆ ಅವನು ಅವಭೃತ ಸ್ನಾನಕ್ಕೆ ಹೋಗ್ತಾನೆ. ಅಲ್ಲಿಂದ ಮತ್ತೆ ಶುರುವಾಗುತ್ತೆ. ಅಂದ್ರೆ ಇಂತಿಂತವ್ರು ಇಂತಿಂತ ಕೆಲಸಗಳನ್ನ ಒಪ್ಕೊಂಡಿದ್ರು ಅನ್ನೋದನ್ನ ಪ್ರಧಾನವಾಗಿ ಹೇಳ್ಬೇಕಾಗಿತ್ತು. ಅದನ್ನ ಹೇಳಿದ್ಮೇಲೆ ಯಾಗ ಮುಗಿದಿದೆ ಅನ್ನೋದು ಹಿಂದೆ ಎಲ್ಲ ಚೆನ್ನಾಗಿ ಮುಗಿಸಿದ್ದಾರೆ ಯಾಗದ ವಿಷಯವನ್ನ. ಹಾಗಾಗಿ ಅವಭೃತ ಸ್ನಾನಕ್ಕೆ ಹೊರಟ. ಸೂನ್ಮೃತ ಸಮರ್ಹಣ ದಕ್ಷಿಣಾಭಿಃ ಋತ್ವಿಕ್ ಸದಸ್ಯ ಬಹುವಿತ್ಸು ಸುಹೃತ್ತಮೇಷು ಶಿಷ್ಟೇಷು ಚೈತ್ಯೇಷ ಸಾತ್ವತಪತೇಃ ಚರಣಂ ಪ್ರವಿಷ್ಟೆ ತತಃ ಜುನದ್ಯಾ ಅವಭೃತ ಸ್ನಪನಂ ಚಕ್ರುಃ. ಸೂನೃತ ಸಮರ್ಹಣ ದಕ್ಷಿಣಾಭಿಃ ಒಳ್ಳೊಳ್ಳೆಯ ಮಾತುಗಳು, ಯೋಗ್ಯ ರೀತಿಯಲ್ಲಿ ಅವರನ್ನ ಸತ್ಕಾರ ಮಾಡಿದ್ದು, ಮತ್ತೆ ಅವರಿಗೆ ಕೊಡುವಂತಹ ದಕ್ಷಿಣ. ಈ ಎಲ್ಲದರಿಂದಲೂ ಸಹ ಋತ್ವಿಕ್ ಸದಸ್ಯ ಬಹುವಿತ್ಸು, ಋತ್ವಿಜರು ಸಭೆಯಲ್ಲಿದ್ದಂಥವರು, ಸದಸ್ಯರು ಮತ್ತು ಬಹುವಿತ್ಸು ಜ್ಞಾನಿಗಳು. ಅಷ್ಟೇ ಅಲ್ಲ, ಸುಹೃತ್ತಮೇಶು ಆತನಿಗೆ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಆಪ್ತಮಿತ್ರರು ಇವರೆಲ್ಲರೂ ಸಹ ಶಿಷ್ಟೇಶು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಪೂಜಿಸಲ್ಪಡಲಾಗೆ, ಎಲ್ಲರೂ ಒಳ್ಳೆಯ ಮಾತು, ಪೂಜೆ, ಗೌರವ, ದಕ್ಷಿಣೆಗಳಿಂದ ಇವರೆಲ್ಲರೂ ಸಹ ಸಂತೋಷಗೊಳ್ಳಲಾಗೆ. ಚೈತ್ಯೇಶ ಚೈತ್ಯನೂ ಸಹ ಶಿಶುಪಾಲನೂ ಸಹ ಸಾತ್ವತಪತೇಃ ಚರಣಂ ಪರಮಾತ್ಮನ ಪಾದಗಳನ್ನು ಪ್ರವಿಷ್ಟೆ ಸೇರಿ ಹೋದ ಮೇಲೆ ತತಃ ಬಳಿಕ ಜುನದ್ಯಾಂ ದೇವಗಂಗೆಯಲ್ಲೇ ಅವಭೃತ ಸ್ನಪನಂ ಅವಭೃತ ಸ್ನಾನವನ್ನ ಚಕ್ರುವು ಮಾಡಲು ಸಿದ್ಧರಾದರು. ಬಂದಂತಹ ಋತ್ವಿಜರು, ಸಭಾಸದರು, ವಿದ್ವಾಂಸರು, ಆಪ್ತಮಿತ್ರರು ಎಲ್ಲರೂ ಸಹ ಒಳ್ಳೆಯ ಮಾತು, ಗೌರವ, ದಕ್ಷಿಣಗಳಿಂದ ಸತ್ಕೃತರಾದ ಮೇಲೆ ಶಿಶುಪಾಲನೂ ಸಹ ಕೃಷ್ಣನ ಪಾದವನ್ನು ಸೇರಿಕೊಂಡ ಮೇಲೆ ಬಳಿಕ ಗಂಗಾ ನದಿಯಲ್ಲಿ ಅವೃತ ಸ್ನಾನವನ್ನು ಮಾಡೋದಕ್ಕೆ ಎಲ್ಲರೂ ಹೊರಟರು. ಹೇಗೆ ಮೃದಂಗ ಶಂಖ ಪಣವದಂಧುರ್ಯಾನಕವೋ ಮುಖಾಃ ಪಾವಿತ್ರಾಣಿ ವಿಚಿತ್ರಾಣೇನೇದು
ಅವಗೃಥೋತ್ಸವೇ ಅವಗೃಥೋತ್ಸವೇ ಮೃದಂಗ ಶಂಖ ಪಣಮದುಂದುರ್ಯಾನಕ ಗೋಮುಖಾಃ ವಿಚಿತ್ರಾಣೇ ಬಾಧಿತ್ರಾಣೇ ನೇದುಹು. ಅವಭೃತ ಸ್ನಾನಕ್ಕೆ ಹೊರಟ ಸಂದರ್ಭದಲ್ಲಿ ಮೃದಂಗ, ಶಂಖ, ಪಣವ, ದುಂದುರಿ, ಆನಕ, ಗೋಮುಖ ಇವೇ ಮೊದಲಾದ ವಿಚಿತ್ರಾಣಿ ವಾದಿತ್ರಾಣಿ ಅನೇಕ ರೀತಿಯ ಬೇರೆ ಬೇರೆ ಧ್ವನಿಯನ್ನು ಉಂಟು ಮಾಡುವಂತಹ ವಾದ್ಯಗಳು ನೇದುಹು ಮೊಳಗಿದವು. ನರ್ತಕ್ಯೋ ನೃತುಹು ಹೃಷ್ಟಾಃ ಗಾಯಕಾಃ ಯೂಥಶೋ ಜಗುಃ ವೀಣಾ ವೇಣು ತಲೋನ್ನಾದಃ ತೇಷಾಂ ಸಹ ದಿವಂ ಅಸ್ಪೃಶತ್. ನರ್ತಕ್ಯಃ ಹೃಷ್ಟಾಃ ನೃತುಹು. ಇಲ್ಲ ಹೃಷ್ಟಾಃ ಅನ್ನೋದು ಗಾಯಕರಿಗೆ ತಗೊಳ್ತೀರಾ ಅಂದ್ರೆ ತೊಂದ್ರೆ ಇಲ್ಲ, ಯಾಕೆಂದ್ರೆ ಅಲ್ಲೇನೋ ನಮ್ಗೆ ಲಿಂಗಭೇದ ಗೊತ್ತಾಗೋದಿಲ್ಲ. ಹಾಗಾಗಿ ಕೇವಲ ನರ್ತಕ್ಯಃ ನೃತುಹು ಹೃಷ್ಟಾಃ ಅಂತ ಎರಡೂ ಕಡೆನೂ ತಗೊಂಡು ಬೇಕಾದ್ರೆ ಹೃಷ್ಟಾಃ ಗಾಯಕಾಃ ಯೂಥಶಃ ಜಗುಃ ವೀಣಾ ವೇಣು ತಲೋನ್ನಾದಃ ತೇಷಾಂ ಸಹ ದಿವಂ ಅಸ್ಪೃಶತ್. ನರ್ತಕಿಯರು ನೃತುಹು, ಹೃಷ್ಟಾಃ ನೃತುಹು ಹರ್ಷದಿಂದ ಅವರು ನಾದ ಮಾಡಿದರು, ನೃತ್ಯ ಮಾಡಿದ್ರು. ಗಾಯಕಾಃ ಹಾಡುಗಾರರು ಸಹ ಹರ್ಷದಿಂದ ಯೂಥಶಃ ಜಗುಹು ಗುಂಪು ಗುಂಪಾಗಿ ಅವರು ಹಾಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ಮಧ್ಯ ಮಧ್ಯದಲ್ಲಿ ವೀಣಾ ವೇಣು ತಲ ಉನ್ನಾದಃ, ವೀಣೆ, ಕೊಳಲು, ತಾಳ ಇವುಗಳ ಆ ಶಬ್ದವು ತೇಷಾಂ ಈ ಎಲ್ಲ ಶಬ್ದಗಳು ಸಹ ಆ ಶಬ್ದವು ಇವುಗಳೆಲ್ಲದರ ಆ ಶಬ್ದವು ದಿವಂ ಅಸ್ಪೃಶತ್ ಸ್ವರ್ಗಕ್ಕೆ ಹೋಗಿ ಮುಟ್ಟಿತು. ಅಂದ್ರೆ ನರ್ತಕಿಯರು ನರ್ತನ ಗಾಯಕರು ಗುಂಪಾಗಿ ಹಾಡಿತ್ತು, ವೀಣ, ಕೊಳಲು, ತಾಣಗಳು ಇವುಗಳೆಲ್ಲವೂ ಸಹ ನುಡಿಸಿದ್ದರಿಂದ ಎಲ್ಲದರ ಶಬ್ದ ಒಟ್ಟಿಗೆ ಬಂದು ಅದು ಸ್ವರ್ಗವನ್ನು ಮುಟ್ಟಿಬಿಡ್ತು. ಚಿತ್ರಧ್ವಜ ಪತಾಕಾಗ್ರೈಃ ಇಭೇಂದ್ರ ಸ್ಯಂದನಾರ್ವಭಿಃ ಸ್ವಲಂಕೃತೈಃ ಭಟೈರ್ಭೂಪಾಃ ನಿರ್ವ್ಯಯುಃ ರುಕ್ಮಮಾಲಿನಃ ಭೂಪಾಃ. ಚಿತ್ರಧ್ವಜ ಪತಾಕಾಗ್ರೈಃ ಇಭೇಂದ್ರ ಸ್ಯಂದನಾರ್ವಭಿಃ ಸ್ವಲಂಕೃತೈಃ ಭಟೈಃ ನಿರ್ವ್ಯಯುಃ ರುಕ್ಮಮಾಲಿನಃ. ಚಿನ್ನದ ಹಾರಗಳನ್ನು ಧರಿಸಿದಂತಹ ಭೂಪಾಹ ರಾಜರು ಚಿತ್ರಧ್ವಜ ಪತಾಕಾಗ್ರೈಹಿ ಬಣ್ಣ ಬಣ್ಣದ ಧ್ವಜಗಳ ಪತಾಕೆಗಳಿರುವ ಇಭೇಂದ್ರ ಸ್ಯಂದನಾರ್ವಭಿಃ. ಅರ್ವ ಅಂದ್ರೆ ಕುದುರೆ, ಆನೆ, ರಥ. ಇಭೇಂದ್ರ ಅಂದ್ರೆ ಅತ್ಯಂತ ಉತ್ಕೃಷ್ಟವಾದ ಆನೆಗಳು, ರಥಗಳು ಮತ್ತು ಕುದುರೆಗಳಲ್ಲಿ ಕುಳಿತುಕೊಂಡು ಸ್ವಲಂಕೃತೈಹಿ ಭಟೈಹಿ ಅಲಂಕೃತರಾದಂತಹ ಭಟರ ಜೊತೆಗೆ ನಿರ್ಗೈಹು ಅವರು ಸಹ ಹೊರಟರು. ಬಂದಂತಹ ಕೆಲವು ರಾಜರು ಸಹ ಅವರ ಸ್ನಾನಕ್ಕೆ ಹೊರಟರು. ಅವರೆಲ್ಲರೂ ಸಹ ಬಣ್ಣ ಬಣ್ಣದ ಪತಾಕೆಗಳಿರುವಂತಹ ಆನೆ, ರಥ, ಕೋಟೆಗಳಲ್ಲಿ ಕುಳಿತು ಅಲಂಕೃತವಾದ ಸೈನಿಕರ ಜೊತೆಗೆ ಹೊರಟರು. ಯದು ಸೃಂಜಯ ಕಾಂಬೋಜ ಕುರು ಕೇಕಯ ಕೋಸಲಾಹ ಕಂಪಯಂತೋ ಭುವಂ ಸೈನ್ಯೈಃ ಯಜಮಾನ ಪುರಸ್ಸರಾಃ. ಯದು ಸೃಂಜಯ ಕಾಂಬೋಜ ಕುರುಕೇಕಯ ಕೋಸಲಾಹ ಯಜಮಾನ ಪುರಸ್ಸರಾಃ ಭುವಂ ಕಂಪಯಂತಃ ಸೈನ್ಯೈಃ ನಿರ್ವ್ಯಯುಃ. ಯದು ಸೃಂಜಯ ಕಾಂಬೋಜ ಕುರು ಕೇಕಯ ಕೋಸಲಾಹ. ಯದುಗಳು ಅಂದ್ರೆ ಯಾದವರು, ಸೃಂಜಯ, ಕಾಂಬೋಜ, ಕುರು, ಕೇಕಯ ಇವೆಲ್ಲೂ ದೇಶದ ಕೋಸಲ ದೇಶ ಇದಕ್ಕೆಲ್ಲರ ಒಡೆಯರಾದಂತಹ ರಾಜರು ಯಜಮಾನ ಪುರಸ್ಸರಾಹ. ಯಜಮಾನನಾದ ಧರ್ಮರಾಜನನ್ನು ಮುಂದಿಟ್ಟುಕೊಂಡು ಭುವಂ ಕಂಪೆಯಂತಹ ಭೂಮಿಯನ್ನು ನಡಗಿಸ್ತಾ, ಯಾವುದರಿಂದ ಸೈನ್ಯೈಹಿ ಭುವಂ ಕಂಪೆಯಂತಹ. ಹಾಗೆ ನೋಡಿ, ಸೈನ್ಯ ಅವರಿಂದ ಸೈನ್ಯ ಬಂತು, ಆ ಸೈನ್ಯ ಎಲ್ಲ ಭೂಮಿಯನ್ನು ನಡೆಸ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಇತ್ತು. ಹಾಗೆ ನಡೆಸ್ತಾ ಅವರು ಹೋಗ್ತಾ ಇದ್ರು. ಎಲ್ಲರೂ ಅಂದ್ರೆ ಆ ವಂಶದ ಹಿರಿಯ ರಾಜರೆಲ್ಲರೂ ಸಹ ಯಜಮಾನನ ಮುಂದೆ ಮಾಡಿಕೊಂಡು ತಮ್ಮ ಸೇನೆಗಳಿಂದ ನೆಲವನ್ನು ಅದರಿಸ್ತಾ ಪ್ರಯಾಣ ಮಾಡಿ. ಸದಸ್ಯ ವೃತ್ತಿಗ್ವಿಜ ಶ್ರೇಷ್ಠಾಃ ಬ್ರಹ್ಮಘೋಷೇಣ ಭೂಯಸ ದೇವರ್ಷಿ ಪಿತೃಗಂಧರ್ವಾಃ ತುಷ್ಟುಃ ಪುಷ್ಪವರ್ಷಿಣಃ. ಸದಸ್ಯ ಋತ್ವಿಗ್ವಿಜ ಶ್ರೇಷ್ಠಾಃ ಭೂಯಸ ಬ್ರಹ್ಮಘೋಷೇಣ ದೇವರ್ಷಿ ಪಿತೃಗಂಧರ್ವಾಃ ಪುಷ್ಪವರ್ಷಿಣಃ ತುಷ್ಟುಃ. ಸದಸ್ಯರು ಯಜ್ಞದಲ್ಲಿ ಭಾಗವಹಿಸಿದಂತಹ ಸದಸ್ಯರು, ಶ್ರೇಷ್ಠರು, ಬ್ರಾಹ್ಮಣ ಶ್ರೇಷ್ಠರು ಇವರೆಲ್ಲರೂ ಸಹ ಭೂಯಸ ಬಹಳ ಪ್ರಕಾರವಾಗಿ ಬ್ರಹ್ಮಘೋಷೇಣ ವೇದದ ಮಂತ್ರಗಳನ್ನ ಉಚ್ಚಾರ ಮಾಡ್ತಾ ಬರ್ತಾ ಇದ್ದಾರೆ.
ದೇವರ್ಷಿ ಪಿತೃಗಂಧರ್ವಾಹ. ದೇವರ್ಷಿ ಪಿತೃಗಂಧರ್ವ ಪಿತೃದೇವತೆಗಳು ಗಂಧರ್ವರು ಎಲ್ಲರೂ ಸಹ ಪುಷ್ಪವರ್ಷಿಣಃ ಹೂಗಳನ್ನ ಸುರಿಸ್ತಾ ತುಷ್ಟುವು ಎಲ್ಲರೂ ಸಹ ಸ್ತುತಿ ಮಾಡಿದರು. ಸದಸ್ಯರು ಉತ್ತಿಗೆರೆ ಮೊದಲಾದಂತಹ ಶ್ರೇಷ್ಠರು ವೇದಘೋಷವನ್ನ ಜೋರಾಗಿ ಮಾಡ್ತಾ ಇದ್ದಾರೆ. ದೇವರ್ಷಿಗಳು ಪಿತೃದೇವತೆಗಳು ಗಂಧರ್ವರು ಎಲ್ಲರೂ ಸಹ ಹೂವನ್ನು ಸುರಿಸ್ತಾ ಅವರನ್ನ ತಿಳಿಸಿದರು. ಸಲಂಕೃತಾಃ ನರಾನಾರ್ಯಃ ಗಂಧಸ್ರಗ್ಭೂಷಣಾಂಬರೈಃ ವಿಲಿಂಪಂತ್ಯಃ ಅಭಿಷಿಂಚಂತ್ಯಃ ವಿಚಕ್ರುಃ ವಿವಿಧೈಃ ರಸೈಃ. ಗಂಧಸ್ರಗ್ಭೂಷಣಾಂಬರೈಃ ಸಲಂಕೃತಾಃ ನರಾಃ ನಾರ್ಯಃ ವಿವಿಧೈಃ ರಸೈಃ ವಿಲಿಂಪಂತ್ಯಃ ಅಭಿಷಿಂಚಂತ್ಯಃ ವಿಚಕ್ರುಃ. ಗಂಧಸ್ರಗ್ಭೂಷಣಾಂಬರೈಃ ಗಂಧ, ಮಾಲೆ, ಆಭರಣ, ಬಟ್ಟೆ ಎಲ್ಲದರಿಂದಲೂ ಸಲಂಕೃತ ಅಲಂಕರಿಸಲ್ಪಟ್ಟ ನರಾಹ ನಾರ್ಯ ಪುರುಷರು ಸ್ತ್ರೀಯರು ಎಲ್ಲರೂ ಸಹ ವಿವಿಧೈಃ ರಸೈಃ ಅನೇಕ ರೀತಿಯ ಬಣ್ಣ ಬಣ್ಣದ ಇದನ್ನ ಹೇಳ್ತಾರಲ್ಲ ಓಕಳಿ ಅಂತ ಹೇಳ್ತಾರೆ. ಆ ರೀತಿಯಾದ ಬಣ್ಣ ಬಣ್ಣದ ಆ ನೀರಿನ ಓಕಳಿಯ ನೀರಿನಿಂದ ವಿಲಿಂಪಂತ್ಯ ಒಬ್ಬರಿಗೊಬ್ಬರಿಗೆ ಅದನ್ನ ಹಚ್ತಾ ಗಂಧ ಇವುಗಳನ್ನೆಲ್ಲ ಒಬ್ಬರಿಗೊಬ್ಬರಿಗೆ ಹಚ್ತಾ ಅಭಿಷಿಂಚಂತ್ಯ ಕೆಲವರಿಗೆ ಅದನ್ನ ಎರಚ್ತಾ ಹೀಗೆ ವಿಜಯರು ಎಲ್ಲರೂ ಆನಂದದಿಂದ ಹೋಗ್ತಾ ಇದ್ದಾರೆ. ಒಬ್ಬರೊಬ್ಬರಿಗೆ ಆ ನೀರನ್ನ ಅವರಿಗೆ ಎರಚೋದು, ಗಂಧವನ್ನ ಇನ್ನೊಬ್ಬರಿಗೆ ಲೇಪಿಸೋದು, ಹೀಗೆ ಪರಸ್ಪರ ಆನಂದದಿಂದ ಎಲ್ಲರೂ ಅಲಂಕೃತರಾದ ಪುರುಷರು ಸ್ತ್ರೀಯರು ಅವರನ್ನ ಹಿಂಬಾಲಿಸ್ತಾ ಇದ್ದಾರೆ. ತೈಲಗೋರಸ ಗಂಧೋದ ಹರಿದ್ರಾಸಾಂದ್ರ ಕುಂಕುಮೈಃ ಕುಂಭಿರ್ಲಿಪ್ತಾಃ ಪ್ರಲಿಂಪಂತ್ಯಃ ವಿಜಕ್ರುಃ ವಾರಯೋಷಿತಃ. ವಾರಯೋಷಿತಃ ತೈಲಗೋರಸ ಗಂಧೋದ ಹರಿದ್ರಾಸಾಂದ್ರ ಕುಂಕುಮೈಃ ಕುಂಭಿಃ ಲಿಪ್ತಾಃ ಪ್ರಲಿಪಂತ್ಯಃ ವಿಜಕ್ರುಃ. ವಾರಯೋಷಿತಃ ವೇಶ್ಯಾಸ್ತ್ರೀಯರು ತೈಲ ಗೋರಸ ಗಂಧೋದ ಹರಿದ್ರ ಸಾಂದ್ರ ಕುಂಕುಮ ಎಣ್ಣೆ, ಹಾಲು, ಗಂಧೋದ ಅಂದ್ರೆ ಗಂಧದ ಉದಕ ನೀರು, ಹರಿದ್ರ ಅರಿಶಿಣ ಇವುಗಳಿಂದ ದಟವಾದಂತಹ ಕುಂಕುಮಗಳಿಂದಲೂ ಕೂಡಿದಂತಹ ಅಂದ್ರೆ ಇದೆಲ್ಲವೂ ಸೇರಿದೆ. ಎಣ್ಣೆ, ಹಾಲು, ಗಂಧೋದಕ, ಅರಿಶಿಣ ಸೇರಿದಂತಹ ಕುಂಕುಮ ರಸಗಳನ್ನ ಕುಂಭಿಃ ಲಿಪ್ತಾಃ ಪುರುಷರು ಇವ್ರ ಮೇಲೆ ಎರಚ್ತಾ ಇದ್ದಾರೆ, ವಾರಾಂಗನೆಯರ ಮೇಲೆ. ಇವರು ಸಹ ಪ್ರಲಿಪಂತ್ಯ ಅವರಿಗೆ ಇವರು ಸಹ ಎರಚಿದೆ ವಿಚಕ್ರುಹು ಆನಂದದಿಂದ ವಿಹರಿಸಿದರು. ಪರಸ್ಪರ ಆ ಕುಂಕುಮ ರಸಗಳನ್ನ ಗಂಡಸರ ಮೇಲೆ ಚೆಲ್ತಾ ಇದ್ದಾರೆ. ಅವರಿಂದಲೂ ಚಲಿಸ್ಕೊಳ್ತಾ ವೇಶ್ಯಾಸ್ತ್ರೀಯರು ಆನಂದದಿಂದ ವಿಹರಿಸಿದರು. ಆಮೇಲೆ ಉಳಿದ ರಾಣಿಯರೆಲ್ಲರೂ ಸಹ ಗುಪ್ತಾಂಡುಭಿಃ ನರಗಮನ್ ಉಪಲಬ್ಧಮೇತತ್ ದೇವ್ಯೋ ಯತ್ಪಾದಿಭಿಃ ವಿಮಾನವರೈರ್ನೃದೇವ್ಯಃ ತಾಮಾತುಲೇಯ ಸಖಿಭಿಃ ಪರಿಶಿಚ್ಯಮಾನಾಃ ಸಂವ್ರೀಡಹಾಸವಿಕಸದ್ವದನಾ ವಿರೇಜುಃ. ಏತತ್ ಉಪಲಬ್ಧಂ ದಿವಿ ವಿಮಾನವರೈಃ ಯಥಾ ವಿಮಾನವರೈಃ ದೇವ್ಯಃ ಯಥಾ ತಥಾ ನೃದೇವ್ಯಃ ನೃಭಿಃ ಗುಪ್ತಾಃ ನಿರಗಮನ್ ತಾಃ ಮಾತುಲೇಯ ಸಖಿಭಿಃ ಪರಿಶಿಚ್ಯಮಾನಾಃ ಸವ್ರೀಡಹಾಸ ವಿಕಸದ್ವದನಾಃ ವಿರೇಜುಃ. ಏತತ್ ಉಪಲಬ್ಧಂ ಈ ಅವಭೃತ ಸ್ನಾನವನ್ನ ನೋಡೋದಕ್ಕೋಸ್ಕರ ದಿವಿ ಆಕಾಶದಲ್ಲಿ ವಿಮಾನವರೈಹಿ ವಿಮಾನದಲ್ಲಿ ಕುಳಿತ ಅವರ ಜೊತೆಗೆ ಕುಳಿತಂತಹ ದೇವ್ಯ ಯಥಾ ದೇವಿಯರು ಹೇಗೆ ಇದ್ದಾರೋ ಹಾಗೆ ನೃದೇವ್ಯ ಈ ರಾಣಿಯರೆಲ್ಲರೂ ರಾಜರ ಪತ್ನಿಯರಾದ ರಾಣಿಯರೆಲ್ಲರೂ ಸಹ ನೃಭಿಃ ಗುಪ್ತಾಃ ಭಟರಿಂದ ರಕ್ಷಿಸಲ್ಪಟ್ಟವರಾಗಿ ಅವರು ನಿರಗಮನ್ನ ಹೊರಟರು. ತಾಹ ಅವರೆಲ್ಲರೂ ಸಹ ಸುಮಾತುಲೇಯ ಸಖಿಭಿಹೇ ಸೋದರ ಮಾವನ ಮಕ್ಕಳು ಮತ್ತು ಗೆಳತಿಯರಿಂದ ಪರಿಶಿಚ್ಯಮಾನ ಅಂದ್ರೆ ಈ ಓಕಳೆಯ ನೀರನ್ನ ಎರಚಿಸ್ತಾ ಇದ್ದಾವೆ. ಸೌರೀಢ ಹಾಸ ವಿಕಸದ್ವದನಾಹ ನಾಚಿಕೆ ನಗು ಇವುಗಳಿಂದ ಅರಳಿದ ಮುಖವುಳ್ಳವರಾಗಿ ವಿರೇಜುಹೋ ಶೋಭಿಸಿದರು. ಅಂದ್ರೆ ಅಲ್ಲಿ ಬಂದಂತಹ ಎಲ್ಲ ರಾಣಿಯರು ಸಹ ತಮ್ಮ ತಮ್ಮ ಆ ಎಲ್ಲ ಬಂಧುಗಳೆಲ್ಲ ಬಂದಿದ್ದಾರಲ್ಲ ಅಂತಹ ಸೋದರ ಮಾವನ ಮಕ್ಕಳಿಂದ ಪರಸ್ಪರ ಅವರ ಗೆಳತಿಯರು ಇವರೆಲ್ಲರಿಂದಲೂ ಸಹ ಪರಸ್ಪರ ಓಕಳಿಗಳನ್ನ ಎರಚಿಕೊಂಡು
ಅದರಿಂದ ನಾಚಿಕೆ ನಗು ಇದರಿಂದ ಅರಳಿದ ಮುಖವುಳ್ಳವರೇ ಎಲ್ಲರೂ ಸಹ ಶೋಭಿಸಿದರು. ತಾದೇವರಾಂತ ಸಖೀ ಶಿಶುಜು ಧೃತಿಭಿಃ ಕ್ಲಿನ್ನಾಂಬರಾ ವಿವೃತ ಗಾತ್ರ ಕುಜೋರು ಮಧ್ಯಾಃ ಔತ್ಸುಕ್ಯ ಮುಕ್ತ ಕಬರಾತ್ ಚ್ಯವಮಾನ ಮಾಲ್ಯಾಃ ಶೋಭಂ ದದುವು ಮಲಧಿಯಾಂ ರುಚಿರೈಃ ವಿಹಾರೈಃ. ತಾಃ ದೇವರಾನ್ ಸಖೇನ ಧೃತಿಭಿಃ ಶಿಶಿಚುಃ ಕ್ಲಿನ್ನಾಂಬರಾಃ ವಿವೃತ ಗಾತ್ರ ಕುಚೋರು ಮಧ್ಯಾಃ ಔತ್ಸುಕ್ಯ ಮುಕ್ತ ಕಬರಾತ್ ಚ್ಯವಮಾನ ಮಾಲ್ಯಾಃ ರುಚಿರೈಃ ವಿಹಾರೈಃ ಮಲಧಿಯಾಂ ಶೋಭಂ ದದುವು. ಹೀಗೆ ಪರಸ್ಪರ ಎರಚಾಡುವಂತಹ ಸಂದರ್ಭದಲ್ಲಿ ತಾಹ ಅವರೆಲ್ಲರೂ ಸಹ ಅಂದ್ರೆ ಆ ರಾಣಿಯರೆಲ್ಲರೂ ದೇವರಾನ್ ಅಂದ್ರೆ ಭಾವಮೈಥುನರನ್ನ ಸಖೇನ ಸ್ನೇಹಿತರನ್ನ ಧೃತಿಭಿಃ ಅಂದ್ರೆ ಕೊಳವೆ ಅಂದ್ರೆ ನೀರನ್ನ ಎರಚುವಂತಹ ಕೊಳವೆ, ಆ ಕೊಳವೆಯ ಮೂಲಕ ಶಿಶುಚುಹು ಪ್ರತಿಯೊಬ್ಬರಿಗೂ ಸಹ ಆ ಬಣ್ಣ ಬಣ್ಣದ ಓಕುಳಿಯನ್ನ ಎಲ್ಲರ ಮೇಲೂ ಚೆಲ್ತಾ ಇತ್ತು. ಹಾಗೆ ಆದಾಗ ಪರಸ್ಪರ ಹಾಕೊಂಡಿದ್ರಿಂದ ಚಿನ್ನಾಂಬರಾಹ ಒದ್ದೆಯಾದ ವಸ್ತ್ರವುಳ್ಳ ವಿವೃತ ಗಾತ್ರ ಕುಚೋರು ಮಧ್ಯಾಹ ಆ ತರುಣಿಯರ ದೇಹ ಮಾತ್ರ ಎಲ್ಲ ಅವಯವಗಳಿಂದ ಮಧ್ಯಭಾಗವೆಲ್ಲವೂ ಕಾಣಿಸ್ತಾ ಇರುವಂತಹ ಅಂದ್ರೆ ಅವರ ಎದೆಯ ಭಾಗ ಮಧ್ಯಭಾಗ ಎಲ್ಲವೂ ಸಹ ಕಾಣಿಸ್ತಾ ಇರುವಂತಹ ಅವರು ಔತ್ಸುಕ್ಯ ಮುಕ್ತ ಕಬರಾತ್ ಆ ಕ್ರೀಡೆಗಳ ಸಂದರ್ಭದಲ್ಲಿ ಅವರ ಕೂದಲೆಲ್ಲೂ ಸಹ ಬಿದ್ದು ಹೋಗಿದೆ, ಸಡಿಲಾಗಿದೆ. ಅದರಿಂದ ಚ್ಯವಮಾನ ಮಾಲ್ಯ ಹೂಗಳೆಲ್ಲೂ ಸಹ ಕೆಳಗೆ ಬೀಳುತ್ತಾ ಇದೆ. ಹೀಗೆ ರುಚಿರೈಹಿ ವಿಹಾರೈಹಿ ಅತ್ಯಂತ ಆನಂದದಾಯಕವಾದಂತಹ ಆ ರೀತಿಯ ವಿಹಾರಗಳಿಂದ ಮಲಧಿಯ ಕಾಮಾಸಕ್ತರಾದ ವ್ಯಕ್ತಿಗಳಿಗೆ ಶೋಭಂ ದದುವು ಶೋಭೆಯನ್ನ ಅವರ ಮನಸ್ಸಿಗೆ ಶೋಭೆಯನ್ನ ಉಂಟು ಮಾಡಿದರು. ಓಕಳಿ ಆಟ ಆಡ್ತಾ ಇರುವಾಗ ಪರಸ್ಪರ ಆ ಕೊಳವೆಯಿಂದ ಎರಚ್ಕೊಳ್ತಾ ಇರುವಾಗ ಸೀರೆ ಎಲ್ಗೂ ಒದ್ದೆ ಆಯ್ತು, ಅವರ ದೇಹದ ಅವಯಗಳೆಲ್ಲವೂ ಸಹ ಕಾಣೋದಕ್ಕೆ ಶುರುವಾದಾಗ ಮತ್ತೆ ಅವರ ಕೂದಲೆಲ್ಲ ಸಡಿಲಾಗಿ ಹೂಗಳೆಲ್ಲವೂ ಬೀಳ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಅವರ ಆ ವಿಹಾರಗಳನ್ನು ನೋಡ್ತಾ ಕಾಮಾಸಕ್ತರ ಮನಸ್ಸು ಕಲುಷಿತವಾಯಿತು. ಸಮ್ರಾಟ್ ರಥಮಾರೂಢ ಸದಶ್ವಂ ರುಕ್ಮಮಾಲಿನಂ ವ್ಯರೋಚತ ಸ್ವಪತ್ನೀಭಿಃ ಕ್ರಿಯಾಭಿಃ ಕ್ರತುರಾಡಿವ. ರುಕ್ಮಮಾಲಿನಂ ಸದಶ್ವಂ ರಥಂ ಆರೂಢಃ ಸಹ ಸಮ್ರಾಟ್ ಸ್ವಪತ್ನೀಭಿಃ ಕ್ರಿಯಾಭಿಃ ಕ್ರತುರಾಟ್ ಇವ ವ್ಯರೋಚತ. ರುಕ್ಮಮಾಲಿನಂ ಸುವರ್ಣಭೂಷಿತವಾದ ಸದಶ್ವಂ ಒಳ್ಳೆಯ ಅಶ್ವಗಳಿರುವ ರಥಂ ಆರೂಢ ರಥವನ್ನು ಏರಿದಂತಹ ಸಹ ಸಮ್ರಾಟ್ ಆ ಚಕ್ರವರ್ತಿಯಾದ ಯುಧಿಷ್ಠಿರನು ಸ್ವಪತ್ನಿಭಿಃ ತನ್ನ ಪತ್ನಿಯರಿಂದ ಕೂಡಿದವನಾಗಿ ಕ್ರಿಯಾಭಿಃ ಕ್ರತುರಾಟ್ ಇವ ಯಜ್ಞಾಂಗಗಳ ಕ್ರಿಯೆಗಳಿಂದ ಕೂಡಿದ ಯಾಗವೋ ಎನ್ನುವಂತೆ ಅಂದ್ರೆ ರಾಜಸೂ ಯಾಗವೇ ಬರ್ತಾ ಇದ್ದಾನೋ ಎನ್ನುವ ರೀತಿಯಲ್ಲಿ ವ್ಯರೋಚಕ ಶೋಭಿಸಿದ. ಒಳ್ಳೆಯ ಬಂಗಾರದಿಂದ ಭೂಷಿತವಾದಂತಹ ಉತ್ತಮಾಶ್ವಗಳಿಂದ ಕೂಡಿದಂತಹ ರಥದಲ್ಲಿ ಕುಳಿತಂತಹ ಚಕ್ರವರ್ತಿಯಾದ ಯುಧಿಷ್ಠಿರ ತನ್ನ ಪತ್ನಿಯರ ಜೊತೆಗೆ ಬಂದ ಯಜ್ಞಾಂಗದ ಕ್ರಿಯೆಗಳಿಂದ ಕೂಡಿರುವಂತಹ ರಾಜಸೂಯಾಗವೇ ಮೂರ್ತಿಯನ್ನು ಧರಿಸಿಕೊಂಡಿತೋ ಎನ್ನುವ ರೀತಿಯಲ್ಲಿ ಅವನು ಶೋಭಿಸಿದ. ಪತ್ನಿ ಸಂಯಾಜಾವೃತೈಃ ಚರಿತ್ವಾತೆ ತಂ ಮೃತ್ಯುಜಃ ಆಚಾಂತಂ ಸ್ನಾಪಯಾಂಚಕ್ರುಃ ಗಂಗಾಯಾಂ ಸಹ ಕೃಷ್ಣಯಾ. ಮೃತ್ಯುಜಃ ಪತ್ನಿ ಸಂಯಾಜಾವಭೃತ್ಯೈಃ ತಂ ಚರಿತ್ವಾ ತೇ ಮೃತ್ಯುಜಃ ಅಲ್ಲದೆ ತಂ ಚರಿತ್ವಾ ಆಚಾಂತಂ ಗಂಗಾಯಾಂ ಕೃಷ್ಣಯಾ ಸಹ ಸ್ನಾಪಯಾಂಚಕ್ರುಃ ತೇ ಋತ್ವಿಜಃ ಆ ಋತ್ವಿಜರು ಪತ್ನಿ ಸಂಯಾಜ ಅವಭೃತ್ಯೈಹಿ. ಪತ್ನಿ ಸಂಯಾಜ ಎನ್ನುವುದು ಒಂದು ಯಾಗ ವಿಶೇಷ. ಆ ಯಾಗ ವಿಶೇಷವನ್ನ ಅವಭೃತ್ಯೈಹಿ ಅವಭೃತ ಸ್ನಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ರಿಯೆಗಳಿಂದ ಚರಿತ್ವ ಅಲ್ಲಿ ಎಲ್ಲ ಕಾರ್ಯವನ್ನು ಮಾಡಿಸಿ ಆಚಾಂತಂ ಅವನಿಗೆ ಶುದ್ಧಾಚಮನವನ್ನು ಸಹ ಮಾಡಿಸಿ ಕೃಷ್ಣಯ ಸಹ ದ್ರೌಪದಿಯೊಡನೆ ಗಂಗಾ ನದಿಯಲ್ಲಿ
ಸ್ಥಾಪಯಾಚಕ್ರುಹು ಸ್ನಾನ ಮಾಡಿಸುವುದು. ಪತ್ನಿ ಸಂಯಾಗ ಎನ್ನುವಂತಹ ಒಂದು ಯಜ್ಞಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಿಯೆ, ಅದು ಒಂದು ಹೋಮ ವಿಶೇಷ. ಆ ಹೋಮ ವಿಶೇಷವನ್ನ ವೃತ್ತಿಜರು ಮಾಡಿಸಿ ಅವೃತಕ್ಕೆ ಸಂಬಂಧಪಟ್ಟಂತಹ ಉಳಿದ ಕೆಲಸಗಳನ್ನು ಸಹ ಮಾಡಿಸಿ ಆಚಮನ, ಶುದ್ಧ ಆಚಮನವನ್ನು ಮಾಡಿ ಅಲ್ಲಿ ಯಾವುದೇ ಉತ್ತಮವಾದ ಕೆಲಸಕ್ಕೆ ಹೋಗ್ಬೇಕಾದಾಗ ಮೊದಲು ಆಚಮನ ಮಾಡುವಂಥದ್ದು ಕ್ರಮ. ಆಮೇಲೆ ಅವೃತ ಸ್ನಾನ ಮಾಡೋದ್ರಿಂದ ಅದಕ್ಕೆ ಮೊದಲು ಆಚಮನ ಮಾಡಿ ದ್ರೌಪದಿಯೊಡನೆ ಗಂಗೆಯಲ್ಲಿ ಅವನಿಗೆ ಸ್ನಾನ ಮಾಡಿಸಿದರು. ಅಂದ್ರೆ ಇವರೇ ನೀರು ತೆಗೆದು ಹಾಕೋದು, ಉಂಟು ಮಾಡಿಸೋದು ಅಂದ್ರೆ ಹಾಗೆ ಕಲಶದಲ್ಲಿ ತೆಗೆದು ಆತನಿಗೆ ವೃತ್ತಿಜರೇ ಸ್ನಾನ ಮಾಡಿಸ್ತಾರೆ ವಿಶೇಷವಾಗಿ. ಅವ್ರ ಸ್ನಾನ ಅನ್ನೋದು ಅದೊಂದು ದೇವದೊಂದು ಭಯೋ ನೇರುಹು ನರದೊಂದು ವಿಭಿ ಸಮಂ ಮುಮುಚುಹು ಪುಷ್ಪವರ್ಷಾಣಿ ದೇವರ್ಷಿ ಪಿತೃಮಾನವಾಹ. ನರದುಂಬಿಹಿ ಸಮಂ ದೇವದುಂದುಭಯ ನೇರುಹು ದೇವರ್ಷಿ ಪಿತೃಮಾನವಾಹ ಪುಷ್ಪವರ್ಷಾಣಿ ಮುಮುಚುಹು. ಆ ಸಂದರ್ಭದಲ್ಲಿ ನರದುಂದುಬಿಹಿ ಸಮಂ, ಇಲ್ಲಿ ಜೊತೆ ಬರ್ತಾನೆ ಇದ್ದಾರೆ ದುಂದುಬಿ ವಾದ್ಯ ಮಾಡ್ತಾ. ಹಾಗೆ ಮನುಷ್ಯರು ಹೊಡಿತಾ ಇರುವಂತಹ ಆ ನಗಾರಿಗಳಿಗೆ ಸಮವಾಗಿ ದೇವದುಂದುಭಯ ನೇರುಹು, ಆಕಾಶದಲ್ಲಿ ದೇವದುಂದುಬೆಗಳು ಸಹ ಮೊಳಗಿದವು. ದೇವರ್ಷಿ ಪಿತೃಮಾನವಾಹ, ದೇವತೆಗಳು, ಋಷಿಗಳು, ಪಿತೃದೇವತೆಗಳು, ಮನುಷ್ಯರು ಎಲ್ಲರೂ ಸಹ ಪುಷ್ಪವರ್ಷಾಣಿ, ಹೂವಿನ ಮಳೆಯನ್ನ ಮುಚುಹು ಸುರಿಸಿದವು. ಆ ಸಂದರ್ಭದಲ್ಲಿ ಮನುಷ್ಯರು ಉಣಿಸುವ ದುಂದುಬೆಗಳೊಡನೆ ದೇವದುಂದುಬೆಗಳು ಸಹ ಮೊಳಗಿದವು. ಉತ್ತಮರಾದ ಎಲ್ಲರೂ ಸಹ ದೇವರ್ಷಿಗಳು, ಪಿತೃದೇವತೆಗಳು, ಮನುಷ್ಯರು ಧರ್ಮರಾಜನ ಮೇಲೆ ಪುಷ್ಪವೃಷ್ಟಿಯ ಮಳೆ ಸುರಿಸಿದರು. ಸಸ್ನುಹು ತತ್ರ ತತ್ರ ಸರ್ವೇ ವರ್ಣಾಶ್ರಮಯುತ ನರಾಹ ಮಹಾಪಾತಕ್ಯಪೇತಃ ಸತ್ಯೋ ಮುಚ್ಚೇತ ಕಿಲ್ಬಿಷಾತ್. ಆ ಸಂದರ್ಭದಲ್ಲಿ ಉಳಿದವರು ಸಹ ಸ್ನಾನ ಮಾಡಿದ್ರು. ಎಲ್ಲರೂ ಸಹ ಈ ಇಂತಹ ಸಂದರ್ಭದಲ್ಲಿ ಸ್ನಾನ ಮಾಡಿದಾಗ ಪುಣ್ಯವಂತರಾಗಿ ಬಿಡ್ತಾರೆ ಎಂಬುದು ವಿಶೇಷ. ತತಃ ತತ್ರ ಸರ್ವೇ ವರ್ಣಾಶ್ರಮಯುತಾಃ ನರಾಃ ಸಸ್ನುಃ ಯತಃ ಮಹಾಪಾತಕೀ ಅಪಿ ಕಿಲ್ಬಿಷಾತ್ ಸದ್ಯಃ ಮುಚ್ಚೇತ. ಅವರಿಬ್ಬರು ಸ್ನಾನವಾದ ಮೇಲೆ, ರಾಜ ರಾಣಿಯರ ಸ್ನಾನವಾದ ಮೇಲೆ, ತತಃ ಬಳಿಕ ತತ್ರ ಅಲ್ಲಿ ಆ ಮೇಲಿನಲ್ಲಿ ಸರ್ವೇ ಎಲ್ಲ ವರ್ಣಾಶ್ರಮಯುತಾಃ ನರಾಃ ಎಲ್ಲ ರೀತಿಯ ವರ್ಣ ಆಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ನರಾಹ ಮನುಷ್ಯರು ಸಸ್ನುಹು ಸ್ನಾನ ಮಾಡಿದ್ರು. ಆ ಗಂಗಾ ನದಿಯ ಅವಬೃಹಕೋದಕದಲ್ಲಿ ಅವರು ಸಹ ಸ್ನಾನ ಮಾಡಿದ್ರು. ಯಾಕೆಂದ್ರೆ ಯತಃ ಏಕೆಂದ್ರೆ ಮಹಾಪಾತಕಿ ಅಪಿ ಅತ್ಯಂತ ಪಾಪಿಷ್ಠನಾದ ವ್ಯಕ್ತಿಯೂ ಸಹ ಇಲ್ಲಿ ಸ್ನಾನ ಮಾಡಿದರೆ ಕಿಲ್ಬಿಷಾತ್ ಅವನು ಮಾಡಿದ ಎಲ್ಲ ಪಾಪಗಳಿಂದ ಸತ್ಯ ಕೂಡಲೇ ಮುಚ್ಚೇತ ಬಿಡುಗಡೆ ಹೊಂದಿಬಿಡ್ತಾನೆ. ಅವರು ಅಮೃತ ಸ್ನಾನ ಮಾಡಿದ ಮೇಲೆ ಉಳಿದ ವರ್ಣದವರು ಸಹ ಎಲ್ಲ ಜಾತಿ ಆಶ್ರಮದಿಂದ ಆಶ್ರಮದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅಲ್ಲಿ ಸ್ನಾನ ಮಾಡಿದ್ರು ಆ ಅಮೃತ ಸ್ನಾನವನ್ನ. ಹಾಗೆ ಮಾಡಿದಾಗ ಎಂತಹ ಪಾತಕಿಯಾದರೂ ಸಹ ತನ್ನ ಪಾಪವನ್ನ ತಕ್ಷಣ ಕಳೆದುಕೊಂಡು ಬಿಡ್ತಾನೆ. ಅದು ಆ ಸ್ನಾನದ, ಆ ಪವಿತ್ರ ಸ್ನಾನದ ಒಂದು ವೈಶಿಷ್ಟ್ಯ. ಅಥ ರಾಜ ಹತೆ ಕ್ಷೋಮೆ ಪರಿಧಾಯ ಸಲಂಕೃತಃ ಋತ್ವಿಕ್ ಸದಸ್ಯ ವಿಪ್ರಾದೀನ್ ಆನರ್ಚ ಆಭರಣಾಂಬರೈಃ. ಅಥ ರಾಜ ಅಹತೆ ಕ್ಷೌಮೆ ಪರಿಧಾಯ ಸಲಂಕೃತಃ ಋತ್ವಿಕ್ ಸದಸ್ಯ ವಿಪ್ರಾದೀನ್ ಆಭರಣಾಂಬರೈಃ ಆನರ್ಚ. ಅಥ ಬಳಿಕ ರಾಜ ಯುಧಿಷ್ಠಿರನು ಅಹತೆ ಕ್ಷೋಮೆ ಹೊಸದಾದ ವಸ್ತ್ರಗಳನ್ನ ಪರಿಧಾಯ, ಎರಡು ವಿವಚನ, ಎರಡು ವಸ್ತ್ರಗಳನ್ನ ಅಂದ್ರೆ ಶಲ್ಯ ಮತ್ತು ಪಂಚೆ ಪರಿಧಾಯ ಧರಿಸಿ ಸಲಂಕೃತ ಅಲಂಕಾರ ಭೂಷಿತನಾಗಿ ಋತ್ವಿಕ್ ಸದಸ್ಯ ವಿಪ್ರಾದೀನ್ ಋತ್ವಿಜರು, ಸದಸ್ಯರು ಮತ್ತು ಬ್ರಾಹ್ಮಣಾದಿಗಳು ಎಲ್ಲರನ್ನೂ ಸಹ ಆ ಸಭೆಯಲ್ಲಿ ಉತ್ತಮೋತ್ತಮರೆಲ್ಲರನ್ನೂ ಸಹ ಆಭರಣಾಂಬರೈಹಿ ವಿಶೇಷವಾದಂತಹ ಆಭರಣ ವಸ್ತ್ರ ಇವುಗಳಿಂದ ಆನರ್ಚ ಅವರನ್ನು ಸತ್ಕರಿಸಿದ, ಪೂಜಿಸಿದ. ಅಷ್ಟೇ ಅಲ್ಲ, ಬಂಧು ಜ್ಞಾತಿ ನೃಪಾನ್ ಮಿತ್ರ ಸುಹೃದೋನ್ಯಾಶ್ಚ ಸರ್ವಶಃ ಅಭೀಕ್ಷ್ಣಂ ಪೂಜಯಾಮಾಸ ನಾರಾಯಣ ಪರೋ ನೃಪಃ. ನಾರಾಯಣ ಪರೋ ನೃಪಃ ಬಂಧು ಜ್ಞಾತಿ ನೃಪಾನ್ ಮಿತ್ರ ಸುಹೃದಃ ಅನ್ಯಾಶ್ಚ ಸರ್ವಶಃ ಅಭೀಕ್ಷ್ಣಂ ಪೂಜಯಾಮಾಸ. ನಾರಾಯಣ ಪರಃ ನೃಪಃ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಇದ್ದಂತಹ ಯುಧಿಷ್ಠಿರ ಬಂಧು ಜ್ಞಾತಿ ನೃಪಾನ್ ಬಂಧುಗಳನ್ನ, ಜ್ಞಾತಿಗಳನ್ನ, ರಾಜರನ್ನ, ಮಿತ್ರ ಸದಃ ಮಿತ್ರರನ್ನ, ಆಪ್ತರನ್ನ,
ಅನ್ಯಾಂಶ ಉಳಿದವರನ್ನು ಸಹ ಸರ್ವಶಃ ಪ್ರತಿಯೊಬ್ಬರನ್ನು ಸಹ ಅಭೀಕ್ಷ್ಣಂ ಬೇರೆ ಬೇರೆಯಾಗಿ ಪೂಜೆಯಾಮಾಸ ಸತ್ಕಾರ ಮಾಡ್ತಾ ನಾರಾಯಣ ಸ್ಮರಣೆಯನ್ನೇ ಮಾಡ್ತಾ ಪ್ರತಿಯೊಬ್ಬರಿಗೂ ಸಹ ಅಲ್ಲಿರುವಂತಹ ಬಂಧುಗಳು ಜ್ಞಾತಿಗಳು ರಾಜರು ಮಿತ್ರರು ಆಪ್ತರು ಉಳಿದವರು ಸೇವಕ ವರ್ಗದವರು ಎಲ್ಲರಿಗೂ ಸಹ ವಸ್ತ್ರ ಆಭರಣವನ್ನು ಕೊಟ್ಟು ಅವರನ್ನು ಸತ್ಕಾರ ಮಾಡ್ತಾ ಸರ್ವೇ ಜನ ಸುರರುಚಃ ಮಣಿಕೊಂಡಲಸ್ರತ್ ಉಷ್ಣೇಶ ಕಂಚುಕದುಕೂಲ ಮಹಾರ್ಘ್ಯಹಾರಾಃ ನಾರ್ಯಶ್ಚ ಕುಂಡಲ ಯುಗಾಲಕ ವೃಂದ ದುಷ್ಟ ವಕ್ತ್ರಶ್ರಿಯಃ ಕನಕಮೇಖಲಯಾ ವಿರೇಜುಃ ಸರ್ವೇ ಜನಾಃ ಸುರರುಚಃ ಮಣಿಕುಂಡಲಸ್ರಗುಷ್ಣೇಶಂಚುಕದುಕೂಲ ಮಹಾರ್ಘ್ಯಹಾರಾಃ ನಾರ್ಯಶ್ಚ ಕುಂಡಲಯುಗಾಲಕ ವೃಂದ ದುಷ್ಟ ವಕ್ತ್ರಶ್ರಿಯಃ ಕನಕಮೇಖಲಯಾ ವಿರೇಜುಃ ಅಂದ್ರೆ ಅನ್ವಯ ಹಾಗೆ ಇದೆ. ಅಲ್ಲಿ ಬಂದಂತಹ ಸರ್ವೇ ಜನ ಎಲ್ಲ ಜನರು ಸಹ ಸುರರುಚ ದೇವತೆಗಳ ಹಾಗೆ ಕಾಂತಿಯನ್ನ ಹೊಂದಿದವರಾಗಿ ಮಣಿ ಕುಂಡಲ ಸ್ರಕ್ ಉಷ್ಣೇಶ ಕಂಚುಕ ದುಕೂಲ ಮಹಾತ್ಯಹಾರ ಮಣಿಕುಂಡಲ ಮಣಿಮಯವಾದಂತಹ ಕುಂಡಲ ಸ್ರಕ್ ಹೂಮಾಲೆ ಉಷ್ಣೇಶ ಪೇಟ ಕಂಚುಕ ಅಂದ್ರೆ ಕವಚ ದುಕೂಲ ಒಳ್ಳೆಯ ವಸ್ತ್ರ ಮತ್ತು ಮಹಾರ್ಘ್ಯಹಾರ ಬಹು ಮೂಲ್ಯದ ಮುಕ್ತಾಹಾರಗಳು ಇವುಗಳಿಂದ ಎಲ್ಲ ಪುರುಷರು ಹಾಗೆ ನಾರ್ಯಶ್ಚ ವಿಶೇಷವಾಗಿ ಸ್ತ್ರೀಯರು ಕುಂಡಲ ಯುಗಾಲಕ ವೃಂದ ಪತ್ರಶ್ರಿಯ ವಿಶೇಷವಾದ ಕುಂಡಲಗಳನ್ನ ಮತ್ತು ಒಳ್ಳೆಯ ಮುಂಗುರುಗಳ ಸಮೂಹಗಳಿಂದ ಕೂಡಿದ ಮುಖವುಳ್ಳವರಾಗಿ ಚಿನ್ನದ ಮೇಖಲೆಯನ್ನು ಧರಿಸಿ ವಿರೇಜುಹೋ ಶೋಭಿಸಿದರು. ಎಲ್ಲ ಪುರುಷರು ಸಹ ರತ್ನಕುಂಡಲ ಪುಷ್ಪಹಾರ ಪೇಟ ಕವಚ ಒಳ್ಳೆಯ ಬಟ್ಟೆ ರೇಷ್ಮೆ ಉತ್ತಮೋತ್ತಮವಾದಂತಹ ಹಾರಗಳು ಇವುಗಳಿಂದ ಶೋಭಿಸಿದರು. ನಾರಿಯರು ಸಹ ವಿಶೇಷವಾದಂತಹ ಕುಂಡಲಗಳನ್ನ ಧರಿಸಿ ಮುಂಗರಿನ ಶೋಭೆಯನ್ನು ಹೊಂದಿದಂತಹ ಮುಂಗರಿನ ಶೋಭೆಯಿಂದ ಕೂಡಿದವರಾಗಿ ಚಿನ್ನದ ಮೇಖಲೆಯಿಂದ ಶೋಭಾಯಮಾನವಾಗಿ ಇದ್ದರು. ಅಥರ್ತಿಜೋ ಮಹಾಶೀಲಾಃ ಸದಸ್ಯ ಬ್ರಹ್ಮವಾದಿನಃ ಬ್ರಹ್ಮಕ್ಷತ್ರಿಯ ವಿಕ್ಷೂದ್ರಾಃ ರಾಜಾನೋ ಯೇ ಸಮಾಗತಾಃ ದೇವಶ್ಚ ಪಿತೃಭೂತಾನಿ ಲೋಕಪಾಲಾಃ ಸಹಾನುಗಾಃ पूजिताः तमनुज्ञाप्य स्वधामानि ययुर्नृप अथ महाशीलाः ऋत्विजः ब्रह्मवादिनः सदस्याः ब्रह्मक्षत्रियविक्षूद्राः ये राजानः ये समागताः राजानः देवर्षि पितृभूतानि सहानुगाः लोकपालाः नृप पूजिताः तम् अनुज्ञाप्य स्वधामानि ययुः अथ बಳಿಕ ಮಹಾಶೀಲಾಃ ಅತ್ಯಂತ ಶೀಲವಂತರಾದ ಋತ್ವಿಜರು ಬ್ರಹ್ಮವಾದಿನಃ ಸದಸ್ಯಾಃ ವೇದವನ್ನ ಪಾಠ ಮಾಡಿದಂತಹ ವೇದ ಪಾಠಕರಾದಂತಹ ಸದಸ್ಯರು ಬ್ರಾಹ್ಮ ಕ್ಷತ್ರಿಯ ವಿಕ್ಷೂದ್ರಾಃ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಯೇ ಸಮಾಗತಾಃ ರಾಜಾನಃ ರಾಜ್ಯಕ್ಕೆ ಯಾವ ರಾಜರುಗಳೆಲ್ಲರೂ ಬಂದಿದ್ರು ಅವರು ದೇವರ್ಷಿ ಪಿತೃಭೂತಾನೇ ದೇವರ್ಷಿಗಳ ದೇವಗಣ ಋಷಿಗಣ ಪಿತೃಗಣ ಭೂತಗಣ ಇವರೆಲ್ಲರೂ ಅಷ್ಟೇ ಅಲ್ಲ ಸಹಾನುಗಾಹ ಲೋಕಪಾಲಾಹ ಪರಿವಾರ ಸಹಿತರಾದಂತಹ ಲೋಕಪಾಲರು ಇವರೆಲ್ಲರೂ ಸಹ ನೃಪರಾಜನೇ ಪೂಜಿತಾಹ ರಾಜನಿಂದ ಸತ್ಕಾರವನ್ನು ಪಡೆದವರಾಗಿ ತಮ್ಮ ಅನುಜ್ಞಾಪ್ಯ ಅವನ ಅನುಮತಿಯನ್ನು ಪಡೆದು ಸ್ವಧಾಮನೆ ಅಯ್ಯೋ ತಮ್ಮ ತಮ್ಮ ವಾಸಸ್ಥಾನಗಳಿಗೆ ಹೊರಟು. ಎಲ್ಲರೂ ಬಂದಂತಹ ಅತ್ಯಂತ ಉತ್ತಮೋತ್ತರವಾದ ಋತ್ವಿಜರು ಯಾರು ಅನ್ನೋದು ನೋಡಿದ್ದೀವಿ. ಬೇರ್ಪಾಠವನ್ನು ಆಡಿದಂತಹ ಸದಸ್ಯರು ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯರು ಎಲ್ಲ ಜಾತಿಗಳ ಮತ್ತು ಬಂದಂತಹ ರಾಜರು ದೇವಗಣ ಋಷಿಗಣ ಪಿತೃಗಣ ಭೂತಗಣಗಳು ಪರಿವಾರ ಸಹಿತರಾದ ಲೋಕಪಾಲರು ಎಲ್ಲರೂ ಸಹ ಧರ್ಮರಾಜನಿಂದ ಗೌರವವನ್ನು ಪಡೆದರು. ಹಾಗೆ ಸನ್ಮಾನಿತರಾಗಿ ಅವನ ಅನುಮತಿಯನ್ನು ಪಡೆದು ಎಲ್ಲರೂ ತಮ್ಮ ಮನೆಗಳಿಗೆ ತೆರಳಿದರು. ಹರಿದಾಸಸ್ಯ ರಾಜರ್ಷೇಃ ರಾಜಸೂಯ ಮಹೋದಯಂ ನೈವಾತೃಪ್ಯನ್ ಪ್ರಶಂಸಂತಃ ಪಿಬನ್ಮರ್ತ್ಯೋ ಅಮೃತಂ ಯಥಾ. ಹರಿದಾಸಸ್ಯ ರಾಜರ್ಷೇಃ ರಾಜಸೂಯ ಮಹೋದಯಂ ಪ್ರಶಂಸಂತಃ ಅಮೃತಂ ಪಿಬನ್ಮರ್ತ್ಯಃ ಯಥಾ ನೈವ ಅತೃಪ್ಯನ್. ಹರಿದಾಸಸ್ಯ ಕೃಷ್ಣನ ದಾಸನಾದ ಪರಮ ಭಕ್ತನಾದ ರಾಜಶ್ರೇಹ ರಾಜಶ್ರೀಯಾದ ಯುಧಿಷ್ಠಿರನ ರಾಜಸೂಯ ಮಹೋದಯಂ ಆ
ರಾಜಸೂಯ ಯಾಗದ ಮಹಾವೈಭವವನ್ನ ಪ್ರಶಂಸಂತಹ ಹೊಗಳ್ತಾ 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 ಯಥಾ ಅಮೃತಂತೆ ಮನ್ನತ್ಯ, ಹೇಗೆ ಅಮೃತವನ್ನು ಕುಡಿತಾ ಇರುವಂತಹ ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಆಗೋದಿಲ್ವೋ ಹಾಗೆ ಅವರಿಗೆ ಹೊಗಡೆ 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 ನೈವ ತೃಪ್ತನ್, ಅವರು ತೃಪ್ತಿ ಹೊಂದಲೇ ಇಲ್ಲ. ಅಂದ್ರೆ ಎಷ್ಟು ಹೇಳಿದ್ರು ಸಹ ಅವರಿಗೆ ತೃಪ್ತಿ ಆಗ್ತಾನೆ ಇಲ್ಲ. ರಾಜಸೂಯಾಗ ಮಾಡಿದಂತಹ ಹರೇ ಯುಧಿಷ್ಠಿರನ, ಕೃಷ್ಣ ಭಕ್ತನಾದಂತಹ ಯುಧಿಷ್ಠಿರನ ಆ ರಾಜಸೂಯಾಗದ ವೈಭವವನ್ನ ಹೊಗಳ್ತಾನೆ ಇದ್ದಾರೆ. ಎಷ್ಟು ಹೊಗಳಿದ್ರು ಸಹ ಅವರ ಮನಸ್ಸಿಗೆ ತೃಪ್ತಿ ಇಲ್ಲ. ಹೇಗೆ ಮನುಷ್ಯ ಅಮೃತವನ್ನ ಕುಡಿತಾ ಇದ್ದಾಗ ಸಾಕು ಅಂತ ಅನ್ನಿಸದೆ ಅವನು ತೃಪ್ತಿಯೇ ಹೊಂದೋದಿಲ್ವೋ ಆ ರೀತಿಯಾಗಿ ತಥೋ ಯುಧಿಷ್ಠಿರೋ ರಾಜ ಸುಹೃತ್ ಸಂಬಂಧಿ ಬಾಂಧವಾನ್ ಪ್ರೇಮ್ನಾ ನಿವಾಸಯಾಮಾಸ ಕೃಷ್ಣಂಚ ತ್ಯಾಗಕಾತರಃ. ತತಃ ಯುಧಿಷ್ಠಿರಃ ರಾಜಾ ಯುಧಿಷ್ಠಿರಃ ಸುಹೃತ್ ಸಂಬಂಧಿ ಬಾಂಧವಾನಂ ಕೃಷ್ಣಂಚ ತ್ಯಾಗಕಾತರಃ ಪ್ರೇಮ್ನಾ ನಿವಾಸಯಾಮಾಸ. ತತಃ ಬಳಿಕ ರಾಜ ಯುಧಿಷ್ಠಿರಃ, ರಾಜನಾದ ಯುಧಿಷ್ಠಿರನು ಸುಹೃತ್ ಸಂಬಂಧಿ ಬಾಂಧವಾನ್, ತನ್ನ ಸ್ನೇಹಿತರನ್ನ, ಬಂಧುಗಳನ್ನ, ಬಾಂಧವರನ್ನ ಅಂದ್ರೆ ಹತ್ತಿರದವರು ಮತ್ತೆ ದೂರದವರು ಹೀಗೆ ಬಂದಂತಹವರಲ್ಲಿ ಅತ್ಯಂತ ಪ್ರೀತಿ ಪಾತ್ರವಾದವರನ್ನೆಲ್ಲ ಅಷ್ಟೇ ಇಲ್ಲ, ಕೃಷ್ಣಂಚ ಕೃಷ್ಣನನ್ನು ಸಹ ತ್ಯಾಗಕಾತರಃ, ಅವನನ್ನ ಬಿಟ್ಟು ಇರಲು ಆಗದೇ ಇರುವ ಭಾವದಿಂದ ಪ್ರೇಮ್ನ ಪ್ರೀತಿಯಿಂದ ನಿವಾಸಯಾಮಾಸ ಎಲ್ಲರನ್ನು ಇಂದ್ರಪ್ರಸ್ಥದಲ್ಲಿಯೇ ಉಳಿಸಿಕೊಂಡ. ಕೆಲವರು ಮಿತ್ರರನ್ನ, ನೆಂಟರು, ಬಾಂಧವರು ಇವರೆಲ್ಲರನ್ನ ಮತ್ತೆ ಕೃಷ್ಣನನ್ನಂತೂ ಅವನು ಬಿಟ್ಟು ಹೋಗ್ಬಿಡ್ತಾನಲ್ಲ ಎನ್ನುವ ಒಂದು ಆ ಅಗಲಿರಲಾರದೇ ಇರುವ ಭಾವನೆಯಿಂದ ಪ್ರೀತಿಯಿಂದ ಅವರೆಲ್ಲರನ್ನು ಸಹ ಇಂದ್ರಪ್ರಸ್ಥದಲ್ಲಿಯೇ ಇರಿಸಿಕೊಂಡ. ಭಗವಾನಪಿ ತತ್ರಾಂಗ ನಿವಾಸ್ಯೆ ತತ್ ಪ್ರಿಯಂಕರಃ ಪ್ರಸ್ಥಾಪ್ಯ ಇದು ವೀರಾಂಶ್ಚ ಸಾಂಬಾದೇಶ ಕುಶಸ್ಥಲೀಂ. ಅಂಗ ಭಗವಾನಪಿ ತತ್ ಪ್ರಿಯಂಕರಃ ಯದುವೀರಾನ್ ಸಾಂಬಾಧೀಂಶ್ಚ ಕುಶಸ್ಥಲೀಂ ಪ್ರಸ್ಥಾಪ್ಯ ತತ್ರ ನಿವಾಸೇತ್. ಭಗವಾನಪಿ ಕೃಷ್ಣನು ಸಹ ತತ್ ಪ್ರಿಯಂಕರಃ ಯುಧಿಷ್ಠಿರನಿಗೆ ಪ್ರಿಯವನ್ನುಂಟು ಮಾಡಬೇಕು ಎನ್ನುವ ಉದ್ದೇಶವುಳ್ಳವನಾಗಿ ಯದುವೀರಾನ್ ಸಾಂಬಾಧೀಂಶ್ಚ ಯದುವೀರರನ್ನ, ಸಾಂಬ ಮೊದಲಾದ ತನ್ನ ಮಕ್ಕಳೆಲ್ಲರನ್ನೂ ಸಹ ಪ್ರಸ್ಥಲೀಂ ಪ್ರಸ್ಥಾಪ್ಯ ತಾರಕಾನಗರಿಗೆ ಅವರನ್ನೆಲ್ಲ ಕಳಿಸ್ಕೊಟ್ಬಿಟ್ಟು ತತ್ರ ನಿವಾಸೆ ಅಲ್ಲೇ ಇಂದ್ರಪ್ರಸ್ಥದಲ್ಲಿ ಅವನು ಯದುವೀರರಾದಂತ ಕೆಲವರನ್ನ, ಯದುವೀರರನ್ನ, ಸಂವಾದಿಗಳ ಮಕ್ಕಳನ್ನ ಎಲ್ಲರನ್ನೂ ಸಹ ಕೃಷ್ಣ ದ್ವಾರಕೆಗೆ ಕಳಿಸಿ ಧರ್ಮರಾಜನಿಗೆ ಮನಸ್ಸಿಗೆ ಆನಂದವಾಗಲಿ ಎನ್ನುವ ಉದ್ದೇಶದಿಂದ ತಾನು ಇಂದ್ರಪ್ರಸ್ಥದಲ್ಲಿಯೇ ಇದ್ದ. ಇತ್ತಂ ರಾಜ ಧರ್ಮಸುತಃ ಮನೋರಥ ಮಹಾರ್ಣವಂ ಸುಧಸ್ತರಂ ಸಮುತ್ತೇರ್ಯ ಕೃಷ್ಣೇನ ಆಸೀತ್ ಗತಜ್ವರಃ. ಇತ್ತಂ ರಾಜ ಧರ್ಮಸುತಃ ಕೃಷ್ಣೇನ ಸುದುಸ್ತರಂ ಮನೋರಥ ಮಹಾರ್ಣವಂ ಸಮುತ್ತೇರ್ಯ ಗತಜ್ವರಃ ಆಸೀತ್. ಇತ್ತಂ ಈ ರೀತಿಯಾಗಿ ರಾಜನಾದ ಧರ್ಮಸುತಃ ಧರ್ಮನ ಮಗನಾದ ಯುಧಿಷ್ಠಿರನು ಕೃಷ್ಣೇನ ಕೃಷ್ಣನ ಸಹಾಯದಿಂದ ಮನೋರಥ ಸುದುಸ್ತರಂ ದಾಟಲು ಅಶಕ್ಯವಾದಂತಹ ಮನೋರಥ ಮಹಾರ್ಣವಂ, ಮನೋರಥ ಅಂದ್ರೆ ರಾಜಸೂಯ ಯಾಗ ಮಾಡಬೇಕು ಎನ್ನುವಂತಹ ಇಚ್ಛೆಯ ಆ ದೊಡ್ಡ ಸಮುದ್ರವನ್ನ ಸಮುತ್ತೇರ್ಯ ದಾಟಿ ಗತಜ್ವರ ನಿಶ್ಚಿಂತನಾಗಿ ಆಸೀತ ಇದ್ದನು. ಹೀಗೆ ಧರ್ಮಸುತನಾದ ಯುಧಿಷ್ಠಿರ ಆ ದಾಟೋದಕ್ಕೆ ಅಷ್ಟು ಸುಲಭವಾಗಿರಲಿಲ್ಲ ಅವನ ಇಚ್ಛೆ ಅನರ್ಥ ಎನ್ನುವಂಥದ್ದು. ಅದು ದುಸ್ತರವಾದ ಒಂದು ಮಹಾಸಾಗರವೇ ಆಗಿತ್ತು. ಅದನ್ನ ಕೃಷ್ಣನ ಸಹಾಯದಿಂದ ಅದನ್ನ ದಾಟಿ ಅಂದ್ರೆ ತನ್ನ ಮನಸ್ಸಿನ ಇಚ್ಛೆಯನ್ನ ಪರಿಪೂರ್ಣಗೊಳಿಸಿಕೊಂಡು ನಿಶ್ಚಿಂತನಾಗಿ ಇದ್ದ. ಹೀಗೆ ಇದ್ದಾಗ ಒಮ್ಮೆ ಏನಾಗುತ್ತೆ ಅನ್ನೋದನ್ನ ನಾಳೆ ನೋಡೋಣ. ಏಕದಾಂತಃಪುರೇ ತಸ್ಯ ವೀಕ್ಷ ದುರ್ಯೋಧನ ಶ್ರಿಯಂ ಅಟಪ್ಯದುರಾಜಸೂಯಸ್ಯ ಮಹಿತ್ತಂಚ ಅಚ್ಯುತಾತ್ಮನಃ. ಏಕದ ಅಂತಃಪುರೇ ದುರ್ಯೋಧನಃ ಅಚ್ಯುತಾತ್ಮನಃ ತಸ್ಯ ಶ್ರಿಯಂ ವೀಕ್ಷ್ಯ ರಾಜಸೂಯಸ್ಯ ಮಹಿತ್ವಂಚ ವೀಕ್ಷ್ಯ ಅತಪ್ಯತ್. ಹೀಗಿರುವಾಗ ಏಕದ ಒಮ್ಮೆ ಅಂತಃಪುರೇ ದುರ್ಯೋಧನನು ಅಚ್ಯುತನೇ ಆತ್ಮಸ್ವರೂಪನಾದಂತಹ ತಸ್ಯ ಅಂದ್ರೆ ಅಚ್ಯುತನಿಗೆ ಆತ್ಮಸ್ವರೂಪ ಅಂತಹ ಯುಧಿಷ್ಠಿರನ ಶ್ರಿಯಂ ಸಂಪತ್ತನ್ನ ವೀಕ್ಷ್ಯ ನೋಡಿ
ವೈಭವವನ್ನು ನೋಡಿ ಅಗತ್ಯದ ಸ್ವಲ್ಪ ಹಿಂಸೆ ಕೊಡೋದಕ್ಕೆ ಶುರುವಾದ ಅವನಲ್ಲಿ ಅಸೂಯೆ ಎನ್ನುವುದು ಎದ್ದು ಕಾಣುತ್ತಾ ಇತ್ತು. ಆ ಅಂತಃಪುರದಲ್ಲಿ ತುಂಬಿರುವಂತಹ ಐಶ್ವರ್ಯಗಳ ರಾಶಿ ಅಷ್ಟೇ ಅಲ್ಲ, ರಾಸೂಯ ಆದ್ಮೇಲೆ ಆ ಯುಧಿಷ್ಠಿರನ ವೈಭವ ಮತ್ತೆ ಎಲ್ಲರೂ ಸಹ ಅದರಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದು ಇದೆಲ್ಲವನ್ನು ನೋಡಿ ಅವನು ಹಿಂಸೆ ಪಡೋಕ್ಕೆ ಶುರು ಮಾಡ್ತಾ. ಅಷ್ಟೇ ಅಲ್ಲ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ಧನ್ಯವಾದಗಳು ಮೇಡಮ್.